Hi, hello dear friends. Welcome back to our class. So as you all know, we started our revision class. This is our class number 4 revision. So in this class, we are going to revise all our theories. That means all our learning theories. Okay. ಈ ಲರ್ನಿಂಗ್ ಥೇರೀಸ್ ಆದಮೇಲೆ ಡೆವಲಪ್ಮೆಂಟಲ್ ಥೇರೀಸ್ಗಳನ್ನ ನಾವು ಏನು ಮಾಡೋಣ, ಸ್ಟಡಿ ಮಾಡೋಣ ಅಥವಾ ರಿವೈಸ್ ಮಾಡೋಣ ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿದೆ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳುವಂಥ ಥೇರೀಸ್ಗಳು. ಸೊ ಹಾಗಾಗಿ ನಾನು ಇವತ್ತು 4 ಥೇರೀಸ್ಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ 4 ಥೇರೀಸ್ಗಳನ್ನ ಲೆಂತಿ ವಿಡಿಯೋದಲ್ಲಿ ಸ್ವಲ್ಪ ಲೆಂತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀವಿ. ಬಟ್ ಇದು ರಿವಿಷನ್ ಆಗಿರೋದ್ರಿಂದ ರಿವೈಸ್ ಮಾಡ್ತಾ ಹೋಗೋಣ ಕಾನ್ಸೆಪ್ಟ್ಗಳನ್ನ. ನಿಮ್ಮ ಮೈಂಡಲ್ಲಿ ಇರೋದು ಒಂಥರ ನಿಮಗೂ ಕೂಡ ರೀಕಾಲ್ ಆದಂಗೆ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇವತ್ತು ನಾವು 4 ಬೇಸಿಕ್ ಥೇರೀಸ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಥೇರಿ ಯಾವುದು ಅಂತಂದ್ರೆ, ಇಟ್ ಇಸ್ ಅ ಟ್ರಯಲ್ ಅಂಡ್ ಎರರ್ ಥೇರಿ ಬೈ ಥಾರ್ನ್ಡೈಕ್. ಓಕೆ, ಸೊ ಇದಕ್ಕಿಂತ ಮುಂಚೆ ನಿಮ್ಗೆಲ್ಲ ಗೊತ್ತಿದೆ, ಈ ಲರ್ನಿಂಗ್ ಥೇರೀಸ್ಗಳು ಡೆವಲಪ್ಮೆಂಟ್ ಆಗಿರೋದೇ ಬಿಹೇವಿಯರಿಸಮ್ ಮೇಲೆ. ಅಥವಾ ಈ ನಮ್ಮ ಸೈಕಾಲಜಿಸ್ಟ್ಗಳು ಜಾಸ್ತಿ ಹೆರಿಡಿಟಿನ ಬಿಲೀವ್ ಮಾಡ್ತಾ ಇರಲಿಲ್ಲ, ಹೆರಿಡಿಟಿನ, ಜೀನ್ಸ್ಗಳನ್ನ. ಯಾಕೆಂದ್ರೆ ಇವ್ರುಗಳ ಪ್ರಕಾರ ಏನಾಗಿತ್ತು ಅಂದ್ರೆ, ಮಕ್ಕಳಿಗೆ ಜಾಸ್ತಿ ಎನ್ವಿರಾನ್ಮೆಂಟ್ ಹೇಗಿರುತ್ತೋ ಅವರು ಆ ಥರ ಡೆವಲಪ್ ಆಗ್ತಾ ಹೋಗ್ತಾರೆ. ಮತ್ತೆ ಬಿಹೇವಿಯರ್ ಅನ್ನೋದು ಮಕ್ಕಳಲ್ಲಿ ನಾವು ಯಾವ ಥರ ಸುತ್ತಮುತ್ತ ಅಲ್ಲಿ, ದಟ್ ಮೀನ್ಸ್ ನಾವು ಯಾವ ಥರ ಕಲ್ಸ್ಕೊಡ್ತೀವೋ ಅವ್ರು ಆ ಥರ ಬಿಹೇವಿಯರ್ಸ್ಗಳನ್ನ ಬೆಳೆಸ್ಕೊಂತ ಹೋಗ್ತಾರೆ ಅನ್ನೋದನ್ನ ತುಂಬಾ ಜಾಸ್ತಿ ಅವರು ಬಿಲೀವ್ ಮಾಡಿದ್ರು. ಹಾಗಾಗಿ ಈ ಇದರಲ್ಲಿ ಮೂರು ಥೇರಿಗಳು ಬಿಹೇವಿಯರಿಸಮ್ ಕಾನ್ಸೆಪ್ಟ್ಗಳ ಮೇಲೆ ಸ್ವಲ್ಪ ಕನೆಕ್ಟ್ ಆಗಿರುತ್ತೆ. ಲಾಸ್ಟ್ ಒಂದು ಥೇರಿ ನಮ್ದು ಇನ್ಸೈಟ್ಫುಲ್ ಲರ್ನಿಂಗ್ ಥೇರಿ ಅಂತ ಹೇಳ್ತೀವಲ್ವಾ, ಅದೊಂದು ಮಾತ್ರ ಗೆಸ್ಟಾಲ್ಟ್ ಅವರ ಮೇಲೆ ಅಥವಾ ಗೆಸ್ಟಾಲ್ಟ್ ವಾದ ಅಂತ ಹೇಳ್ತೀವಲ್ವಾ, ಅದರ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಇಟ್ಸ್ ಓಕೆ, ವಿ ಆರ್ ಗೋಯಿಂಗ್ ಟು ಲರ್ನ್ ಆಲ್ ದೀಸ್ ಥೇರೀಸ್ ಇನ್ ಅವರ್ ಒನ್ ವಿಡಿಯೋ and we are going to solve some MCQ questions on these topics. Okay, I think you are all ready for the class. So ನಮಗೆಲ್ಲ ಗೊತ್ತಿದೆ, ಟ್ರಯಲ್ ಅಂಡ್ ಎರರ್ ಅಂತ ಅಂದ್ರೆ ಪ್ರಯತ್ನ ಅಂದ್ರೆ ಲೈಕ್ ಟ್ರಯಲ್ ಮಾಡಬೇಕು, ಎರರ್ಸ್ ಆಗುತ್ತೆ, ಅಗೇನ್ ಮತ್ತೆ ಟ್ರೈ ಮಾಡಬೇಕು, ಟ್ರೈ ಅಗೇನ್ ಅಂತ ಹೇಳ್ತೀವಲ್ವಾ, ಆ ತರ. ಸೊ ಎಡ್ವರ್ಡ್ ಎಲ್ ಥಾರ್ನ್ಡೈಕ್ proposed the trial and error theory of learning is also known as the connectivism. Okay, ಕನೆಕ್ಟಿಸಮ್ ಥೇರಿ ಅಂತ ಹೇಳ್ತಾರೆ. ಕೇಳ್ಬೋದು, ಕನೆಕ್ಟಿಸಮ್ ಥೇರಿ ಮತ್ತೆ ಟ್ರಯಲ್ ಅಂಡ್ ಎರರ್ ಎರಡು ಡಿಫ್ರೆಂಟ್ ಅಲ್ಲ, ಎರಡು ಕೂಡ ಒಂದೇ ಥೇರಿನೇ. ಓಕೆ, ಟ್ರಯಲ್ ಅಂಡ್ ಎರರ್ ಥೇರಿಗೆ ಕನೆಕ್ಟಿಸಮ್ ಥೇರಿ ಅಂತಾನು ಕೂಡ ಕರಿತೀವಿ ನಾವು, ಯಾಕೆಂದ್ರೆ ಇದು ಒಂದಕ್ಕೊಂದು ಕನೆಕ್ಷನ್ ಅನ್ನ ತೋರಿಸ್ಕೊಡುತ್ತೆ ಈ ಎಕ್ಸ್ಪೆರಿಮೆಂಟ್ಸ್ ಗಳಲ್ಲಿ. ಅಕಾರ್ಡಿಂಗ್ ಟು ದಿಸ್ ಥೇರಿ, ಲರ್ನಿಂಗ್ ಅಕರ್ಸ್ ಥ್ರೂ ಅ ಪ್ರೊಸೆಸ್ ಆಫ್ ಟ್ರಯಲ್ ಅಂಡ್ ಎರರ್. ಸೊ ಥಾರ್ನ್ಡೈಕ್ ಅವರ ಪ್ರಕಾರ ನಾವು ಯಾವುದೇ ಮಗುಗೆ ಒಂದು ಕಲಿಕೆನ ಸೃಷ್ಟಿ ಮಾಡ್ಕೊಡ್ಬೇಕು ಅಂತ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಯಾಕೆ ಮಗು ಅಂತ ತಗೊಂಡಿದ್ದೀನಿ ಅಂದ್ರೆ, ಇಲ್ಲಿ ಈಸ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್. ಓಕೆ, ಒಬ್ಬೊಬ್ರು ಒಂದೊಂದು ಅನಿಮಲ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಬಟ್ ಐ ಆಮ್ ಜಸ್ಟ್ ಯೂಸಿಂಗ್ ಅ ಚೈಲ್ಡ್. ಓಕೆ, ಈ ಯಾರೇ ಒಬ್ಬ ಮನುಷ್ಯ, ಮಗು, ಪ್ರಾಣಿ ಯಾವುದೇ ಒಬ್ರು ಅವ್ರು ಏನಾದ್ರೂ ಒಂದು ಹೊಸದಾಗಿ ಕಲಿಬೇಕು ಅಂತಂದ್ರೆ ಅವರು ಟ್ರಯಲ್ ಅಂಡ್ ಎರರ್ ನ ಮಾಡಬೇಕು. ಓಕೆ, ವೇರ್ ಆನ್ ಆರ್ಗಾನಿಸಮ್ ಇಸ್ ಪ್ರೆಸೆಂಟೆಡ್ where an organism is presented with the problem or a puzzle and it tries different responses until it finds a correct one. ಅಲ್ವಾ? ಸೊ ನಾವು ಮಕ್ಕಳಿಗೆ ಪ್ರಾಬ್ಲಮ್ ಅಂತ ಅವರಿಗೆ ಸೃಷ್ಟಿ ಮಾಡಿ ಕೊಟ್ಟಾಗ್ಲೇನೆ ಅವ್ರು ಅದಕ್ಕೆ ಸೊಲ್ಯೂಷನ್ ನ ಹುಡುಕ್ತಾರೆ, ಅಂದ್ರೆ ಟ್ರೈ ಮಾಡ್ತಾರೆ. ವೆದರ್ ಇಟ್ ಮೇ ಬಿ ರೈಟ್ ಆರ್ ರಾಂಗ್, ಬಟ್ ಆದ್ರೆ ದೇ ಟ್ರೈಡ್ ಇನ್ ದ ಫಸ್ಟ್ ಟೈಮ್. ಓಕೆ, ಸೊ ನಾವ್ ಏನೋ ಆಕ್ಷನ್ಸೇ ಕೊಡ್ಲಿಲ್ಲ ಅಥವಾ ಏನೋ ಪ್ರಾಬ್ಲಮ್ಸೇ ಕೊಡ್ಲಿಲ್ಲ, ಪಜಲೇ ಕೊಡ್ಲಿಲ್ಲ ಅಂತಂದ್ರೆ ಮಕ್ಕಳ ಲರ್ನಿಂಗ್ ಹೇಗಾಗುತ್ತೆ ಅಂದ್ರೆ, ಟ್ರಯಲ್ ಅಂಡ್ ಎರರ್ ಅಂದ್ರೆ ಅವರು ತಪ್ಪು ಮಾಡ್ಲಿ ಸರಿ ಮಾಡ್ಲಿ ಪ್ರಯತ್ನ ಪಡ್ತಾ ಇರ್ಬೇಕು. ಅದನ್ನ ಲೈಕ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತಾನು ಕೂಡ ಹೇಳ್ತೀವಿ ನಾವು. ನಮ್ಮ ರಿಯಲ್ ಲೈಫಲ್ಲೂ ಎಷ್ಟೊಂದನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲೇ ಮಾಡಿರ್ತೀವಲ್ವಾ. ಓಕೆ, ಒಂದ್ಸತಿ ಟ್ರೈ ಮಾಡಿ ನೋಡೋಣ ಏನ್ ತಪ್ಪಿದೆ ಅನ್ನೋ ತರ ಮಾಡಿರ್ತೀವಿ. ಸೊ ಅ ಸಕ್ಸಸ್ಫುಲ್ ರೆಸ್ಪಾನ್ಸ್ ಈಸ್ ದ್ಯಾನ್ ರಿಎನ್ಫೋರ್ಸ್ಡ್ ಅಂಡ್ ದ ಕನೆಕ್ಷನ್ ಬಿಟ್ವೀನ್ ದ ಸ್ಟಿಮ್ಯುಲಸ್ ಅಂಡ್ ದ ರೆಸ್ಪಾನ್ಸ್ ಈಸ್ ಸ್ಟ್ರೆಂಥನ್ಡ್. ಸೊ ಇಲ್ಲಿ ನಾವು ಯಾವುದೇ ಒಂದು ಮಗುಗೆ ಅಥವಾ ಯಾರಿಗೆ ಆಗ್ಲಿ ನಾವೊಂದು ಕರೆಕ್ಟ್ ಆಗಿರುವಂತ ರೆಸ್ಪಾನ್ಸ್ ಸಿಗ್ಬೇಕು ಅಂತ ಅಂದ್ರೆ ನಾವು ಸ್ಟಿಮ್ಯುಲಸ್ ನ, ಈ ಲರ್ನಿಂಗ್ ಥಿಯರೀಸ್ಗಳ ಎಲ್ಲಾದ್ರಲ್ಲೂ ಕೂಡ ನೀವು ಸ್ಟಿಮ್ಯುಲಸ್ ಅನ್ನೋ ಒಂದು ವರ್ಡ್ ನ ನೆನ್ಪಿಟ್ಕೊಳ್ಳಿ. ಸ್ಟಿಮ್ಯುಲಸ್, ರಿಎನ್ಫೋರ್ಸ್ಮೆಂಟ್ ಇವನ್ನೆಲ್ಲ ತುಂಬಾ ರಿಪೀಟೆಡ್ ಆಗಿರುತ್ತೆ. ಇದು ನಿಮಗೂ ಕೂಡ ಗೊತ್ತಿರುತ್ತೆ. ಸೊ ಥಾರ್ನ್ಡೈಕ್ ಅವರು ಕ್ಯಾಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಯಾವ ಅನಿಮಲ್ ಮೇಲೂ ಅಂತಾನು ಕೂಡ ಕೇಳ್ತಾರೆ ಕೆಲವೊಂದು ಕ್ವಶನ್ಸ್ ಅಲ್ಲಿ.
ಸೊ ಕ್ಯಾಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಆ ಸಕ್ಸಸ್ಫುಲ್ ರೆಸ್ಪಾನ್ಸ್ ಇಸ್ ದನ್ ರಿಹೆನ್ಫೋರ್ಸ್ಡ್ ಅಂಡ್ ದ ಕನೆಕ್ಷನ್ ಬಿಟ್ವೀನ್ ಸ್ಟಿಮ್ಯುಲಸ್ ಅಂಡ್ ದ ರೆಸ್ಪಾನ್ಸ್ ಇಸ್ ಸ್ಟ್ರೆಂಥನ್ಡ್. ನಾವು ಕರೆಕ್ಟ್ ಆಗಿರುವಂತ ಸ್ಟಿಮ್ಯುಲಸ್ ನ ಕೊಟ್ರೆ ಆ ಕಡೆಯಿಂದ ಅಂದ್ರೆ ಲೈಕ್ ಅಪೋಸಿಟ್ ಇಂದ ಕರೆಕ್ಟ್ ಆಗಿರುವಂತ ರೆಸ್ಪಾನ್ಸೇ ಬರುತ್ತೆ ಅಂತ. ಸೊ ಇಲ್ಲಿ ಅವ್ರ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದ್ರು ಅಂತಂದ್ರೆ ಒಂದು ಟ್ರ್ಯಾಪ್ ಬಾಕ್ಸ್ ನ ರೆಡಿ ಮಾಡಿದ್ರು. ಓಕೆ, ಸೊ ಅಲ್ಲಿ ಇದೊಂದು ಮೆಕಾನಿಸಮ್. ಓಕೆ, ಬಟ್ ಆದ್ರೆ ಏನ್ ಮೆಕಾನಿಸಮ್ ಅಂತ ನಮ್ಮ ಕ್ಯಾಟಿಗೆ ಗೊತ್ತಿಲ್ಲ. ಸೊ ಅದಕ್ಕೆ ಸ್ಟಿಮ್ಯುಲಸ್ ಆಗಿರುವಂತದ್ದು ಯಾವುದು, ಫುಡ್. ಅದನ್ನ ಹೊರಗಡೆ ಇಟ್ಟಿದ್ದಾರೆ ನೋಡಿ. ಸೆಕೆಂಡ್. ಹಾ, ಸೊ ಅದಕ್ಕೆ ಸ್ಟಿಮ್ಯುಲಸ್ ಆಗೋ ಪಾಯಿಂಟ್ ಯಾವುದು ಅಂತಂದ್ರೆ ಫುಡ್. ಅದನ್ನ ನೋಡಿ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ, ಕ್ಯಾಟ್ ಫುಡ್. ಅದಕ್ಕೆ ಕಾಣಿಸೋ ತರ ಇಟ್ಟಿದ್ದಾರೆ. ಬಟ್ ಆದ್ರೆ ಈ ಕ್ಯಾಟಿಗೆ ಹೊರಗಡೆ ಹೇಗ್ ಬರ್ಬೇಕು ಅನ್ನೋದು ಗೊತ್ತಿಲ್ಲ. ಹಾಗಂತ ಆ ಕ್ಯಾಟ್ ಸುಮ್ಮನೆ ಇರೋದಿಲ್ಲ. ಈಗ ನಮಗೆ ಆಗ್ಲಿ ಆ ಕ್ಯಾಟಿನ ಜಾಗದಲ್ಲಿ ನಾವು ನಮ್ಮನ್ನು ಕೂಡ ಫಿಟ್ ಮಾಡ್ಕೊಂಡು ನೋಡ್ಬೋದು ಬೇಕಿದ್ರೆ. ಸೊ ಆ ಕ್ಯಾಟ್ಗೆ ಡೈರೆಕ್ಟ್ ಆಗಿ ಸ್ಟಿಂಗ್ ಅನ್ನ ಈ ಪುಲ್ ಮಾಡ್ಬೇಕು, ಅವಾಗ ಟ್ರ್ಯಾಪ್ ಡೋರ್ ಓಪನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೆ ಅದು ತುಂಬಾ ಪ್ರಯತ್ನಗಳನ್ನ ಮಾಡುತ್ತೆ, ಟ್ರಯಲ್ ಅಂಡ್ ಎರರ್ ಮೆಥಡ್ ನ ಯೂಸ್ ಮಾಡುತ್ತೆ. ಯಾವುದೋ ಒಂದು ಪಾಯಿಂಟ್ ಆಫ್ ದ ಟೈಮ್ ಅಲ್ಲಿ ಅದು ಈ ಬೆಲ್ ಅನ್ನ ಅಥವಾ ಈ ಒಂದು ಸ್ಟಿಂಗ್ ಅನ್ನ ಎಳೆಯುತ್ತೆ, ಪುಲ್ ಮಾಡುತ್ತೆ. ಅವಾಗ ಅದು ಟ್ರ್ಯಾಪ್ ಡೋರ್ ಓಪನ್ ಆಗುತ್ತೆ, ಅವಾಗ ಕ್ಯಾಟಿಗೆ ಫುಡ್ ಸಿಗುತ್ತೆ. ಸೊ ಇದು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಿತು, ಅಂದ್ರೆ ತುಂಬಾ ಪ್ರಯತ್ನಗಳು ಮಾಡಿತು. ಫೈನಲ್ ಆಗಿ ಈ ಒಂದು ಸ್ಟ್ರಿಂಗ್ ಅನ್ನ ಎಳೆಯಿತು, ಪುಲ್ ಮಾಡಿತು. ಹಾ, ಓಕೆ. ಸೊ ಬಟ್ ಆದ್ರೆ ಇಲ್ಲಿ ಏನು ಅಂತಂದ್ರೆ ಇದನ್ನೇ ನಾವು ನಾಳೆ ಮಾಡಿದಾಗ, ಇದು ಫಸ್ಟ್ ಡೇ ಎಕ್ಸ್ಪೆರಿಮೆಂಟ್, ಸೆಕೆಂಡ್ ಡೇ ಇದೇ ಮಾಡಿದಾಗ ಆ ಕ್ಯಾಟ್ ತುಂಬಾ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅದಕ್ಕೆಲ್ಲ ಗೊತ್ತಾಗಿರುತ್ತೆ, ಓ ಈ ಬೆಲ್ಲನ್ನ ಸಾರಿ ಈ ಸ್ಟಿಂಗ್ ನ ಹೇಳಿದ್ರೆ ನನಗೆ ದಾರಿ ಇದೆ ಹೊರಗಡೆ ಹೋಗ್ಲಿಕ್ಕೆ ಅನ್ನೋದು ಗೊತ್ತಾಗಿರುತ್ತೆ. ಅದೇ ಥರ್ಡ್ ಡೇ ಫೋರ್ತ್ ಡೇಗೆ ಅದರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತಂದ್ರೆ ತುಂಬಾ ಬೇಗ ಆಕ್ಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಡುತ್ತೆ. ಅದೇ ತರನೇ ಮಕ್ಕಳಲ್ಲೂ ಕೂಡ ಅಷ್ಟೇ, ನಾವು ಅವುಗಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಹೆಂಗ್ ಮಾಡ್ಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ಕೊಡೋದ್ಕಿಂತ ಅದಕ್ಕೆ ಏನಾದ್ರೂ ಸ್ಟಿಮ್ಯುಲಸ್ ಆಗಿರುವಂತ ಏನಂತ ಹೇಳ್ಬೋದು, ಸ್ಟಿಮ್ಯುಲಸ್ ನ ಹೊರಗಡೆ ಇಡಬೇಕು. ಏನಾದ್ರೂ ಅದನ್ನ ಪ್ರಚೋದನೆ ಮಾಡೋ ತರ ವಸ್ತುಗಳನ್ನ ಅಥವಾ ಏನೋ ಒಂದನ್ನ ನಾವು ಹೇಳ್ತಾ ಇರ್ಬೇಕು. ಅವಾಗ ಮಕ್ಕಳು ಟ್ರಯಲ್ ಅಂಡ್ ಎರರ್ ನ ಪದ್ಧತಿನ ಯೂಸ್ ಮಾಡಿಕೊಂಡು ಕಲಿಕೆಯಲ್ಲಿ ಹೆಚ್ಚಿನದಾಗಿ ಜ್ಞಾನ ಪಡ್ಕೊಂತಾರೆ. ದೇ ವಿಲ್ ಗೇನ್ ದ ಮೋರ್ ನಾಲೆಡ್ಜ್ ಅಂತ ಅನ್ನೋದು ಇದು. ಸೊ ಇದಕ್ಕೆ ಅಂತ ಕೆಲವೊಂದು ಲಾಸ್ ಗಳಿದೆ. ಆ ಲಾಸ್ ಗಳು ಅಷ್ಟೇ ಇದನ್ನೇ ಹೇಳುವಂಥದ್ದು. ಲಾಸ್ ಅಥವಾ ಪ್ರಿನ್ಸಿಪಲ್ಸ್ ಅಂತಾನು ಹೇಳ್ತೀವಿ. ಲಾ ಆಫ್ ಎಫೆಕ್ಟ್, ಲಾ ಆಫ್ ಎಕ್ಸರ್ಸೈಸ್, ಲಾ ಆಫ್ ರೆಡಿನೆಸ್. ಓಕೆ, ಸೊ ಇಲ್ಲಿ ಫಸ್ಟ್ ನಾನು ಹೇಳೋದು ಲಾ ಆಫ್ ರೆಡಿನೆಸ್ ನ ತಗೊಂಡ್ರೆ ನಾವು, ಓಕೆ, ಲಾ ಆಫ್ ರೆಡಿನೆಸ್ ನ ತಗೊಂಡ್ರೆ an organism is predisposed to learn certain behaviors based on the biological needs and okay, one second. ಸೊ ಇಲ್ಲಿ ಆ ಒಂದು ಎಕ್ಸ್ಪೆರಿಮೆಂಟ್ ಮೇಲೆನೆ ಈ ಒಂದು ಲಾಸ್ ಗಳು ಸ್ಟ್ಯಾಂಡ್ ಅಪ್ ಆಗಿರೋದು ಅಥವಾ ಈ ಒಂದು ಪ್ರಿನ್ಸಿಪಲ್ಸ್ ಗಳು ಇರೋದು ಅಂತ ಹೇಳ್ಬೋದು. ಯಾವುದೇ ಒಂದು ಇಂಡಿವಿಜುವಲ್ ಆಗಿರ್ಬೋದು. ಓಕೆ, ಫಸ್ಟ್ ಲಾ ಆಫ್ ರೆಡಿನೆಸ್ ಅಂತ ಅಂದ್ರೆ ನಾವು ಅವುಗಳಿಗೆ ಲರ್ನಿಂಗ್ ನ ತುಂಬಬೇಕು ತಲೆಯಲ್ಲಿ ಅಂತಂದ್ರೆ ದೇ ಹ್ಯಾವ್ ಟು ಬಿ ರೆಡಿ ಟು ಅಕ್ಸೆಪ್ಟ್ ದ ನಾಲೆಡ್ಜ್ ಅಲ್ವಾ. ಸೊ ಅವರು ಪ್ರೀ ಡಿಸ್ಪೋಸ್ಡ್ ಮಾಡ್ಕೊಂಡಿರ್ಬೇಕು. ಓಕೆ, ಅಂದ್ರೆ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಅವರು ಕಲೀಲಿಕ್ಕೆ ಸಿದ್ಧವಾಗಿರ್ಬೇಕು ಅಂತ. ರೆಡಿನೆಸ್ ಅಂದ್ರೆ ಸಿದ್ಧವಾಗಿರೋದು ಅಂತ. ಓಕೆ, ಅವರೇ ಕಲಿಬೇಕು ಅಂತ ಇಂಟ್ರೆಸ್ಟ್ ಇಲ್ಲ, ಅವರಿಗೆ ಸಿದ್ಧವಾಗಿಲ್ಲ ಅಂತಂದ್ರೆ ನಾವು ನಾಲೆಡ್ಜ್ ನ ಹೇಗೆ ಫಿಲ್ ಅಪ್ ಮಾಡ್ಲಿಕ್ಕೆ ಸಾಧ್ಯ, ಅಥವಾ ಅವ್ರಿಗೆ ಹೇಗೆ ನಾವು ಏನಾದ್ರೂ ಒಂದು ತುಂಬಲಿಕ್ಕೆ ಸಾಧ್ಯ. ಸೊ ಲಾ ಆಫ್ ರೆಡಿನೆಸ್ ಏನ್ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಅಂದ್ರೆ the individual to be ready for the accept the new acquisition of the knowledge. ಓಕೆ, ಅವರು ರೆಡಿ ಇರಬೇಕು. ಓಕೆ, ಲಾ ಆಫ್ ರೆಡಿನೆಸ್ ಹೇಳುತ್ತೆ. ಲಾ ಆಫ್ ಎಕ್ಸರ್ಸೈಸ್ ಏನ್ ಹೇಳುತ್ತೆ ಅಂತಂದ್ರೆ ದ ಮೋರ್ ಕನೆಕ್ಷನ್ ಬಿಟ್ವೀನ್ ದ ಸ್ಟಿಮ್ಯುಲಸ್ ಅಂಡ್ ದ ರೆಸ್ಪಾನ್ಸ್ ಈಸ್ ಪ್ರಾಕ್ಟೀಸ್ಡ್ ಫಾರ್ ರಿಪೀಟೆಡ್ ಅಂಡ್ ಸ್ಟ್ರಾಂಗರ್ ಇಟ್ ಬಿಕಮ್ಸ್. ಹೇಗೆ ಅಂತಂದ್ರೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ನಡುವೆ ಪ್ರಾಕ್ಟೀಸ್ ತುಂಬಾ ಇರಬೇಕು. ಎಕ್ಸರ್ಸೈಸ್ ಅಂತಂದ್ರೆ ಪ್ರಾಕ್ಟೀಸ್ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಆರ್ ವಿಮೆನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ವಾ, ಅದೇ ತರನೇ ಸಮಥಿಂಗ್ ಲೈಕ್ ಈಗ ನೋಡಿ, ಆ ಬೆಕ್ಕು ಟ್ರೈ ಮಾಡ್ಲಿಲ್ಲ ಅಂತಿದ್ರೆ ಪದೇ ಪದೇ ಸ್ಟಿಮ್ಯುಲಸ್ ನ ನೋಡಿ ಅದು ರೆಸ್ಪಾಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ಅದೇ ತರನೇ ನಾವು ಕೂಡ ರಿಯಲ್ ಲೈಫ್ ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು.
ಸೊ ನಾವು ಎಷ್ಟು ರಿಪೀಟೆಡ್ ಆಗಿ ಟ್ರೈ ಮಾಡ್ತಾ ಇರ್ತೀವೋ ಅಷ್ಟು ಬೇಗ ನಮಗೆ ನಾವು ಅನ್ಕೊಂಡಿರುವಂತ ವೇನ ನಾವು ರೀಚ್ ಆಗ್ತೀವಿ ಅಂತ ಅರ್ಥ. ಓಕೆ, ಅದು ಲಾ ಆಫ್ ಎಕ್ಸರ್ಸೈಸ್ ಅಂತಂದ್ರೆ ವಿ ಹ್ಯಾವ್ ಟು repeat the same actions or we have to practice. Okay, ನೆಕ್ಸ್ಟ್ ಲಾ ಆಫ್ ಎಫೆಕ್ಟ್. ಅದರಿಂದ ಬರೋ ಎಫೆಕ್ಟ್ ಏನಾಗಿರುತ್ತೆ? ರೆಸ್ಪಾನ್ಸ್ ದಟ್ ಲೀಡ್ ಟು ಸ್ಯಾಟಿಸ್ಫೈಯಿಂಗ್ ಕಾನ್ಸಿಕ್ವೆನ್ಸಸ್ ಆರ್ ಸ್ಟ್ರೆಂಥನ್ಡ್ ವೈಲ್ ದೋಸ್ ದಟ್ ಲೀಡ್ ಟು ಅನ್ಪ್ಲೆಸೆಂಟ್ ಕಾನ್ಸಿಕ್ವೆನ್ಸಸ್ ಆರ್ ವೀಕನ್ಡ್. ಅದರಿಂದ ಬರೋ ಅಂತ ರೆಸ್ಪಾನ್ಸ್, ಈಗ ರೆಡಿ ಇದೆ ಮಗು, ಪ್ರಾಕ್ಟೀಸ್ ಮಾಡ್ತಿದೆ, ಓಕೆ, ಅದರ ಎಫೆಕ್ಟ್ ಏನಾಗಿರುತ್ತೆ? ಅದು ರೆಸ್ಪಾನ್ಸ್ ದಟ್ ಲೀಡ್ಸ್ ಟು ಸ್ಯಾಟಿಸ್ಫೈಯಿಂಗ್ ಕಾನ್ಸಿಕ್ವೆನ್ಸಸ್. ಓಕೆ, ಅದರಿಂದ ಪಾಸಿಟಿವ್ ಆಗಿ ಕಾನ್ಸಿಕ್ವೆನ್ಸಸ್ ಎಲ್ಲ ಪರಿಣಾಮಗಳನ್ನೆಲ್ಲ ಬೀರಿ ಪಾಸಿಟಿವ್ ಆಗಿ ರಿಸಲ್ಟ್ ಬಂತು, ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ಲೈಕ್ ಎಲ್ಲಾ ವೇನಲ್ಲೂ ಕೂಡ ನಾವು ಟ್ರಯಲ್ ಅಂಡ್ ಎರರ್ ಅಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಅಲ್ಲ, ಬಟ್ ಕೆಲವೊಂದು ಓಕೆ ವೈಲ್ ದೋಸ್ ದಟ್ ಲೀಡ್ ಟು ಅನ್ಪ್ಲೆಸೆಂಟ್ ಕಾನ್ಸಿಕ್ವೆನ್ಸಸ್ ಆರ್ ವೀಕನ್. ಕೆಲವೊಂದ್ಸತಿ ನಾವು ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಅದು ನಮ್ಮನ್ನ ವೀಕ್ ಮಾಡಿಸುತ್ತೆ. ಬಟ್ ಆದ್ರೆ ನಾವು 90% ನಾವು ಒಳ್ಳೆ ಟ್ರೈ ಮಾಡ್ತಾ ಇದ್ರೆ ಅದರಿಂದ ಎಫೆಕ್ಟ್ ಸಕ್ಸಸ್ ಆಗಿನೇ ಇರುತ್ತೆ, ಪಾಸಿಟಿವ್ ಮತ್ತೆ ಸ್ಟ್ರೆಂಥನ್ ಆಗಿನೇ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಮೂರು ಲಾಸ್ಗಳು ನಾನು ಉಲ್ಟಾ ಹೇಳ್ಕೊಟ್ಟೆ ಅನ್ಕೋಬೇಡಿ, ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಇದು ಥಾರ್ನ್ಡೈಕ್ ಅವರ ಲರ್ನಿಂಗ್ ಥಿಯರಿನ ಎಕ್ಸ್ಪ್ಲೇನ್ ಮಾಡ್ತಿದೆ. ಓಕೆ, ಟ್ರಯಲ್ ಅಂಡ್ ಎರರ್ ಮೆಥಡ್ ನ. ಓಕೆ, ನೆಕ್ಸ್ಟ್ ನೋಡಿ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಬೈ ಇವಾನ್ ಪಾವ್ಲವ್. ಈ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಅಂದ್ರೆ ಏನಿದು ಮೇನ್ ಆಗಿ? ಲೆಟ್ಸ್ ಸಿ. ಇವಾನ್, ಇದು ಕೂಡ ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ ಬೇಸ್ ಮೇಲೆ ನಿಂತ್ಕೊಂಡಿರೋದು, ಬಟ್ ಆದ್ರೆ ಹಿ ಇಸ್ ಅ ರಷ್ಯನ್ ಸೈಕಾಲಜಿಸ್ಟ್, ಪ್ರಪೋಸ್ಡ್ ದ ಥಿಯರಿ ಆಫ್ ಕ್ಲಾಸಿಕಲ್ ಕಂಡೀಷನಿಂಗ್ which explains learning through the formation of association between ಸ್ಟಿಮ್ಯುಲಿ. ಓಕೆ, ಸೊ ಅಲ್ಲಿ ಸ್ಟಿಮ್ಯುಲಿ ಇತ್ತು, ಇಲ್ಲೂ ಕೂಡ ಸ್ಟಿಮ್ಯುಲಿ ಇದೆ, ಅಲ್ಲಿ ಅದನ್ನ ರೆಸ್ಪಾನ್ಸ್ ನಡುವೆ ಇತ್ತು. ಓಕೆ, ರೆಸ್ಪಾನ್ಸ್ ಹೇಗ್ ಮಾಡುತ್ತೆ, ಆರ್ ಎಸ್ ಅಂತಾನು ಹೇಳ್ಬೋದು, ಬಟ್ ಇಲ್ಲಿ ಇನ್ನ ಜಾಸ್ತಿ ನೋಡಿ ಅಸೋಸಿಯೇಷನ್ ಅನ್ನೋ ವರ್ಡ್ ನ ನೆನ್ಪಿಟ್ಕೊಳ್ಳಿ. ಈ ಸ್ಟಿಮ್ಯುಲಿ ಯಾವಾಗ್ಲೂ ಕೂಡ ಯಾವ್ದಾದ್ರು ಒಂದು ಥಿಂಗಿನ ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ. ಅಸೋಸಿಯೇಟ್ ಅಂದ್ರೆ ಒಂಥರ ಜೊತೆಯಾಗಿರುತ್ತೆ ಅಂತ ಹೇಳ್ಬೋದು. ಅಂದ್ರೆ ನಾವು ಮಾಡೋಂತ ಪ್ರಚೋದನೆ ಓಕೆ ಯಾವ್ದಾದ್ರು ಒಂದು ಥಿಂಗ್ಸಿನ ಜೊತೆಗೆ ಅಸೋಸಿಯೇಟ್ ಆಗಿರುತ್ತೆ ಅಂತ. ಸೊ ಹೇಗೆ ಅಸೋಸಿಯೇಟ್ ಆಗಿರುತ್ತೆ? ನೆಕ್ಸ್ಟ್ ನೋಡಿ, ಇವಾನ್ ಪೌಲವ್ಸ್ ಫೇಮಸ್ ಎಕ್ಸ್ಪೆರಿಮೆಂಟ್ ವಿತ್ ಡಾಗ್. ಸೊ ಥಾರ್ನ್ಡೈಕ್ ಯಾರ ಕ್ಯಾಟಿನ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಲ್ವಾ, ಸೊ ಇಲ್ಲಿ ಇವರು ಡಾಗಿನ ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಈ ಇವರ ಫೇಮಸ್ ಎಕ್ಸ್ಪೆರಿಮೆಂಟ್ ವಿತ್ ಡಾಗ್ ಡೆಮಾನ್ಸ್ಟ್ರೇಟೆಡ್ ದಟ್ ನ್ಯೂಟ್ರಲ್ ಸ್ಟಿಮ್ಯುಲಸ್, ಇಲ್ಲಿ ನ್ಯೂಟ್ರಲ್ ಸ್ಟಿಮ್ಯುಲಸ್ ಬರುತ್ತೆ, ಅದು ಬೆಲ್ ಆಗಿರುತ್ತೆ, ಕುಡ್ ಕಾಸ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್. ಓಕೆ, ಅಥವಾ ಒನ್ ಸೆಕೆಂಡ್, ಸೊ ಇಲ್ಲಿ ನೋಡಿ, ಸ್ಯಾಲ್ವೇಷನ್ ಅಂದ್ರೆ ಡಾಗ್ ನ ಬಾಯಲ್ಲಿ ಬರುವಂತ ಸ್ಯಾಲ್ವೇಷನ್. ಸೊ ಇದೇನಾಗಿರುತ್ತೆ ಅಂತ ಅಂದ್ರೆ ಒಂದು ನ್ಯೂಟ್ರಲ್ ಸ್ಟಿಮ್ಯುಲಸ್ ಇರುತ್ತೆ, ಅದು ಬೆಲ್, ಎಕ್ಸ್ಪೆರಿಮೆಂಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್ ಬರುತ್ತಿದ್ರಿಂದ ಅದು ಸ್ಯಾಲ್ವೇಷನ್, ಅಂದ್ರೆ ಬಾಡಿಯಿಂದ ಒಂದು ರೆಸ್ಪಾನ್ಸ್ ಬರುತ್ತೆ, ಅದು ಸ್ಯಾಲ್ವೇಷನ್ ಅಥವಾ ಸಲೈವೇಷನ್ ಅಂತಾನು ಹೇಳ್ತೀವಿ, ಅಂದ್ರೆ ಜೊಲ್ಲು ಸುರಿಸೋದು. ಇಫ್ ಇಟ್ ವಾಸ್ ರಿಪೀಟೆಡ್ಲಿ ಪೇರ್ಡ್ ವಿತ್ ಆನ್ ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಫುಡ್, ಇದು ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್ ಆಗಿರುತ್ತೆ, ಯಾವುದು? ಅದು ಫುಡ್. that naturally elicit the response. elicit means provoke ಮಾಡುತ್ತೆ ಅಂತ. ಓಕೆ, ಅದು ನ್ಯಾಚುರಲ್ ಆಗಿ ರೆಸ್ಪಾನ್ಸ್ ಗೆ ಪ್ರೊವೋಕ್ ಮಾಡುತ್ತೆ. ಹೇಗೆ ನೋಡಿ, ಸೊ ಇಲ್ಲಿ ಈ ಎಕ್ಸ್ಪೆರಿಮೆಂಟ್ ನ ನೋಡಿ, ಇದು ಇಲ್ಲಿ ಮೂರ್ ತರ ನಾವು ಎಕ್ಸ್ಪ್ಲೈನ್ ಮಾಡಬಹುದು, ಬಿಫೋರ್ ಕಂಡೀಷನಿಂಗ್, ಡ್ಯೂರಿಂಗ್ ಕಂಡೀಷನಿಂಗ್ ಮತ್ತೆ ಆಫ್ಟರ್ ಕಂಡೀಷನಿಂಗ್ ಅಂತ. ಸೊ ಇಲ್ಲಿ ನೋಡಿ, ಇದು ಅನ್ಕಂಡೀಷನ್ಡ್ ಸ್ಟಿಮ್ಯುಲಸ್. ಓಕೆ, ಇದು ಪ್ರಚೋದನೆ ಕೊಡ್ತಾ ಇದೆ, ಏನಕ್ಕೆ? ಡಾಗಿಗೆ. ಅಂದ್ರೆ ಆಫ್ ಕೋರ್ಸ್ ಡಾಗಿಗೆ ಹಸುವಾಗಿರುತ್ತೆ, ಊಟ ನೋಡಿದ ತಕ್ಷಣ ಬಾಯಲ್ಲಿ ಜೋಲ್ ಸುರಿಸುತ್ತೆ. ಓಕೆ, ಇದು ಅನ್ಕಂಡೀಷನ್ ರೆಸ್ಪಾನ್ಸ್ ಸಲೈವೇಷನ್ ಅಂತಂದ್ರೆ ಬಾಯಿಂದ ಜೋಲ್ ಸುರಿಸುತ್ತೆ, ಅದು ಓಕೆ.
ಸೊ ಈಗ ಅದೇ ಡಾಗಿನ ಮುಂದೆ ನ್ಯೂಟ್ರಲ್ ಸ್ಟಿಮ್ಯುಲಸ್, ಈ ಬೆಲ್ಲನ್ನ ನೋಡಿ ಯಾಕೆ ಅದು ಜೊಲ್ ಸುರಿಸುತ್ತೆ? ನೋ ರೆಸ್ಪಾನ್ಸ್, ಆಫ್ ಕೋರ್ಸ್ ಅಲ್ವಾ? ಸೊ ಅದೇ ನಾವು ಡಾಗಿಗೆ ಎರಡನ್ನು ಸೇರಿಸಿ ಅಸೋಸಿಯೇಷನ್ ಮಾಡಿದೀವಿ. ಈಗ ಈ ಕಂಡೀಷನರ್ ಸ್ಟಿಮ್ಯುಲಸ್ ಜೊತೆ ನ್ಯೂಟ್ರಲ್ ಸ್ಟಿಮ್ಯುಲಸ್ ನ ನಾವು ಪ್ಲಸ್ ಮಾಡಿದೀವಿ ಅಂತಂದ್ರೆ ಆ ಡಾಗಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ, ಬೆಲ್ ಹೊಡೆದಾಗೆಲ್ಲ ನಿನಗೆ ಊಟ ಸಿಗುತ್ತೆ, ಅಥವಾ ಬೆಲ್ಲು ಮತ್ತೆ ಊಟ ಎರಡೂ ಕೂಡ ಒಂದೇ ಟೈಮಿಗೆ. ಈಗ ಕೆಲವೊಂದು ಇಷ್ಟೊಂದು ಅರ್ಥ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಈಗ ಸ್ಕೂಲಲ್ಲೂ ಅಷ್ಟೇ ಅಲ್ವಾ, ನಮಗೆ ಈವನ್ 12 ಗಂಟೆ 12:15 ಆದ್ರೂ ಹೊಟ್ಟೆ ಹಸಿದ್ರು ಕೂಡ ನಮಗೆ ಆಕ್ಷನ್ಸ್ ಬರಲ್ಲ. ಅದೇ 1 ಗಂಟೆ ಆಗುತ್ತೆ, ಬೆಲ್ ಹೊಡೆಯುತ್ತೆ ಅಂದ ತಕ್ಷಣ, ಬೆಲ್ ಹೊಡೆದ ತಕ್ಷಣ ಅದು ಹೆಂಗೋ ಗೊತ್ತಿಲ್ಲ ನಮಗೂ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ನಾವು ಕೂಡ ಅದೇ ತರನೇ ಫಿಕ್ಸ್ ಆಗಿರ್ತೀವಿ. ಓಕೆ, ಅದೇ ತರನೇ ಇಲ್ಲೂ ಕೂಡ ಹೇಳಿರೋದು. ಈ ಬೆಲ್ ಅನ್ನ ಈ ಸ್ಟಿಮ್ಯುಲಿ ಜೊತೆಗೆ ಅಟ್ಯಾಚ್ ಮಾಡಿದರೆ ಆವಾಗ ಈ ಬೆಲ್ ಅಗೇನ್ ಪ್ರೆಸ್ ಮಾಡಿದಾಗ ಅಥವಾ ಬೆಲ್ಲಿನ ಸೌಂಡ್ ಬಂದಾಗ ಇಲ್ಲೂ ಕೂಡ ಅನ್ಕಂಡೀಷನಡ್ ರೆಸ್ಪಾನ್ಸ್ ಬರುತ್ತೆ. ಓಕೆ, ಅನ್ಕಂಡೀಷನಡ್ ರೆಸ್ಪಾನ್ಸ್. ಅದೇ ಅನ್ಕಂಡೀಷನಡ್ ರೆಸ್ಪಾನ್ಸ್ ಮೀನ್ಸ್ ಮಾಮೂಲು ಬಾಯಿಂದ ಜೊಲ್ ಸುರಿಸುತ್ತೆ, ಅದು ಬೆಲ್ಲನ್ನ ನೋಡಿ ಜೊಲ್ ಸುರಿಸ್ತಾ ಇಲ್ಲ, ಬೆಲ್ಲಿನ ಜೊತೆಗೆ ಅದಕ್ಕೆ ಸಿಗುವಂತ ಫುಡ್ ಅನ್ನ ನೋಡಿ. ಆಫ್ಟರ್ ಕಂಡೀಷನಿಂಗ್ ನೋಡಿ, ಈಗ ಫುಡ್ ಇಲ್ಲ ಬಟ್ ಆದ್ರೂ ಕೂಡ ನಾವು ಬೆಲ್ನ ಪ್ರೆಸ್ ಮಾಡಿದ್ರೆ ಆ ಡಾಗಿಗೆ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಫುಡ್ ಬರುತ್ತೆ ಅಂತ. ಓಕೆ, ಅಂದ್ರೆ ಈ ಒಂದು ಏನಂತ ಹೇಳ್ಬೋದು, ಇದು ಕಂಡೀಷನಲ್ ಸ್ಟಿಮ್ಯುಲಿ. ಈಗ ಅದಕ್ಕೆ ಊಟನೇ ತೋರಿಸಿ ಸ್ಟಿಮ್ಯುಲೇಷನ್ ನಾವು ಸೃಷ್ಟಿ ಮಾಡಬೇಕು ಅಂತ ಇಲ್ಲ, ಬೆಲ್ಲನ್ನ ಹೊಡೆದ ತಕ್ಷಣ ಅದು ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ, ಅದು ಸಾರಿ ರೆಸ್ಪಾನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಒಂದು ಪಿಕ್ಚರ್ ಅಲ್ಲೇ ನಿಮಗೆ ಈ ಎಕ್ಸ್ಪೆರಿಮೆಂಟ್ ಇಂದು ಫುಲ್ ಏನಂತ ಇದೆ ಎಕ್ಸ್ಪ್ಲನೇಷನ್ ಇದೆ ಅಂತ ಹೇಳ್ಬೋದು. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈಗ ಕೀ ಎಲಿಮೆಂಟ್ಸ್ ಆಫ್ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ, ಒಂದು ಎಲಿಮೆಂಟ್ಸ್ ಗಳನ್ನ ನೋಡೋಣ. ಅನ್ಕಂಡೀಷನಡ್ ಸ್ಟಿಮ್ಯುಲಸ್ ಅಂತ ಅಂದ್ರೆ ಅದನ್ನ UCS ಅಂತಾನೂ ಕೂಡ ಹೇಳ್ತಾರೆ. ಸ್ಟಿಮ್ಯುಲಸ್ ದಟ್ ನ್ಯಾಚುರಲಿ ಪ್ರೊವೋಕ್ಸ್ ಅ ರೆಸ್ಪಾನ್ಸ್ ವಿತೌಟ್ ಪ್ರಿಯರ್ ಲರ್ನಿಂಗ್. ಓಕೆ, ನ್ಯಾಚುರಲ್ ಆಗಿ ಈ ಸ್ಟಿಮ್ಯುಲಸ್ ನ ಅಂದ್ರೆ ನಾಯಿ ಮುಂದೆ ಆ ಫುಡ್ ಇಟ್ಟಾಗ ಅದು ನ್ಯಾಚುರಲ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ, ಅದಕ್ಕೇನು ಹೇಳ್ಕೊಡ್ಬೇಕು ಅಂತ ಏನೂ ಇಲ್ಲ. ಆ ಡಾಗಿಗೆ ನೀನು ಊಟ ಮಾಡಬೇಕು, ಊಟ ಮಾಡು ಅಂತ ರೆಸ್ಪಾನ್ಸ್ ಮಾಡತ್ತರ ಏನಿಲ್ಲ. ಆ ಡಾಗಿನ ಮುಂದೆ ಊಟ ಇಟ್ಟಾಗ ಅದು ನ್ಯಾಚುರಲ್ ಆಗಿ ಪ್ರೊವೋಕ್ ಮಾಡುತ್ತೆ, ನ್ಯಾಚುರಲ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ. ಇಲ್ಲಿ ಅನ್ಕಂಡೀಷನಡ್ ರೆಸ್ಪಾನ್ಸ್, ದ ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಪ್ರೊವೋಕ್ ಬೈ ದ ಅನ್ಕಂಡೀಷನಡ್ ಸ್ಟಿಮ್ಯುಲಸ್. ಅಂದ್ರೆ ಆ ಡಾಗಿನ ಮುಂದೆ ಫುಡ್ ಇಟ್ಟಾಗ ಅದು ಆಟೋಮೆಟಿಕ್ ಆಗಿ ರೆಸ್ಪಾನ್ಸ್ ಮಾಡುತ್ತೆ, ನಾವು ಅದಕ್ಕೆ ಎಕ್ಸ್ಟ್ರಾ ಹೇಳ್ಕೊಡ್ಬೇಕು ಅನ್ನೋ ತರ ಏನಿರೋದಿಲ್ಲ. ಓಕೆ, ನೆಕ್ಸ್ಟ್ ಕಂಡೀಷನಡ್ ಸ್ಟಿಮ್ಯುಲಿ ಏನ್ ಹಾಗಿದ್ರೆ, ಪ್ರೀವಿಯಸ್ಲಿ ನ್ಯೂಟ್ರಲ್ ಸ್ಟಿಮ್ಯುಲಸ್ ದಟ್ ಆಫ್ಟರ್ ಬೀಯಿಂಗ್ ಪೇರ್ಡ್ ವಿತ್ ದ ಅನ್ಕಂಡೀಷನಡ್ ಸ್ಟಿಮ್ಯುಲಸ್ ಪ್ರೊವೋಕ್ಸ್ ದ ಕಂಡೀಷನಡ್ ರೆಸ್ಪಾನ್ಸ್. ಅಂದ್ರೆ ಪ್ರೀವಿಯಸ್ ಆಗಿ ನಾವು ಬೆಲ್ ಅದು ನ್ಯೂಟ್ರಲ್ ಸ್ಟಿಮ್ಯುಲಿ, ಅಂದ್ರೆ ಬೆಲ್ಲಿಂದ ನಾಯಿಗೆ ಏನು ಉಪಯೋಗ ಇಲ್ಲ, ಅದನ್ನ ನಾವು ಊಟದ ಜೊತೆ ಪೇರ್ ಮಾಡಿದ್ರೆ, ಅಂದ್ರೆ ಅದನ್ನ ಸ್ಟಿಮ್ಯುಲಿ ಮೀನ್ಸ್ ಊಟ ಅಂತ ಅನ್ಕೊಳ್ಳಿ, ಅದರ ಜೊತೆ ಪೇರ್ ಮಾಡಿದ್ರೆ ಈಗ ನಮಗೆ ಬೇಕಾಗಿರುವಂತ ಕಂಡೀಷನಡ್ ರೆಸ್ಪಾನ್ಸ್ ಡಾಗ್ ಇಂದ ಹೊರಗಡೆ ಬರುತ್ತೆ. ಈ ಕಂಡೀಷನಡ್ ರೆಸ್ಪಾನ್ಸ್ ಹೇಗೆ ವರ್ಕ್ ಆಗುತ್ತೆ? ಅ ಲರ್ನ್ಡ್ ರೆಸ್ಪಾನ್ಸ್ ಪ್ರೊವೋಕ್ ಬೈ ಕಂಡೀಷನಡ್ ಸ್ಟಿಮ್ಯುಲಿ ಆಫ್ಟರ್ ಕಂಡೀಷನಿಂಗ್ ಹ್ಯಾಸ್ ಅಕರ್ಡ್. ಸೊ ಈಗ ಆ ಡಾಗಿಗೆ ಫುಡ್ ಕೊಟ್ಟೆ ಅದಕ್ಕೆ ಪ್ರೊವೋಕ್ ಮಾಡಬೇಕು ಅಂತ ಇಲ್ಲ, ಜಸ್ಟ್ ಆ ಬೆಲ್ಲಿನ ಸೌಂಡ್ ಕೇಳಿದ್ರು ಅದ್ರದ್ದು ಬಾಯಿಂದ ಜೊಲ್ ಸುರಿಸೋದು, ಅದು ರೆಸ್ಪಾನ್ಸ್ ಮಾಡೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಒಂದು ಬೆಲ್ಲಿನ ಜೊತೆಗೆ ನಾವು ಸ್ಟಿಮ್ಯುಲಸ್ ನ ಅಟ್ಯಾಚ್ ಮಾಡಿದೀವಿ ಅಂತ. ಸೊ ಮಕ್ಕಳಿಗೂ ಇದನ್ನ ಲರ್ನಿಂಗ್ ಇಂಪ್ಲಿಕೇಶನ್ಸ್ ಅಂತಾನು ಬರುತ್ತೆ, ಅದನ್ನು ಕೂಡ ಹೇಳ್ತೀನಿ ನಾನು. ಈ ಒಂದು ಓಕೆ, ಈ ಒಂದು ಲರ್ನಿಂಗ್ ಥಿಯರಿ ಅಂತಂದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿಯಿಂದ ಮಕ್ಕಳು ಕೂಡ ಹಾಗೆ, ಅಂದ್ರೆ ನಾವು ಏನಾದಕ್ಕೂ ಲೈಕ್ ನಾವು ಮಕ್ಕಳಿಗೆ ಒಂದು ಸ್ಟಿಮ್ಯುಲೇಷನ್ ನ ಅಟ್ಯಾಚ್ ಮಾಡಿದ್ರೆ, ಮಕ್ಕಳಿಗೆ ಸಮಥಿಂಗ್ ಲೈಕ್ ಪ್ರಚೋದನ ಅಟ್ಯಾಚ್ ಮಾಡಿದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾಡಿ ಅದನ್ನೇ ಮಾಡಿ ಅಂತ ಹೇಳ್ಬೇಕಾಗಿಲ್ಲ, ಅವರು ಅವ್ರ ಕೆಲಸನ ಮಾಡ್ಕೊಂಡು ಹೋಗ್ತಾರೆ, ಅವರು ಲರ್ನಿಂಗ್ ನ ಗೇನ್ ಮಾಡ್ತಾರೆ ಅಂತ ಅನ್ನೋದು. ಬಟ್ ಇರ್ಲಿ, ಈ ಥಿಯರೀಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ, ನಾನು ನಿಮಗೆ ಲರ್ನಿಂಗ್ ಇಂಪ್ಲಿಕೇಶನ್ಸ್ ಬಗ್ಗೆ ಇನ್ನೊಂದು ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ರಿವೈಸ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಆಪರೆಂಟ್ ಕಂಡೀಷನಿಂಗ್ ಥಿಯರಿ. ಈ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಇಸ್ pronounced by B.F. Skinner. He is the American psychologist, developed a theory of operant conditioning.
ಓಕೆ, ಇದನ್ನು ಕೂಡ ಹೇಗಾಗುತ್ತೆ ಅಂತಂದ್ರೆ ವಿಚ್ ಫೋಕಸ್ ಆನ್ ದ ಕಾನ್ಸಿಕ್ವೆನ್ಸಸ್ ಆಫ್ ಬಿಹೇವಿಯರ್ ಅಂಡ್ ಹೌ ದೇ ಶೇಪ್ ಫ್ಯೂಚರ್ ಬಿಹೇವಿಯರ್. ಓಕೆ, ಇದು ಹೇಗೆ ನಡ್ಕೊಂಡು ಬರುತ್ತೆ ಅಥವಾ ಯಾವ್ದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದ್ರೆ ಮೇನ್ ಆಗಿ ಬಿಹೇವಿಯರ್ಸ್ ಮೇಲೆ. ಓಕೆ, ಹೇಗ್ ಬಿಹೇವ್ ಮಾಡ್ತಾರೆ, ಹೇಗ್ ಬಿಹೇವ್ ಮಾಡುತ್ತೆ ಅಂತ. ಓಕೆ, ಇಟ್ ಮೇ ಬಿ ಅನಿಮಲ್ ಆರ್ ಹ್ಯೂಮನ್ಸ್, ಹೇಗ್ ಬಿಹೇವ್ ಮಾಡ್ತಾರೆ ಆ ನಡವಳಿಕೆ ಇವಾಗಿಂದಲ್ಲ, ಪರಿಣಾಮ ಅಥವಾ ಈ ನಡವಳಿಕೆ ಮುಂದೆ ಭವಿಷ್ಯದಲ್ಲೂ ಫ್ಯೂಚರ್ ಬಿಹೇವಿಯರ್ನು ಹೇಗ್ ಶೇಪ್ ಮಾಡ್ಕೊಡುತ್ತೆ ಅನ್ನೋದ್ರ ಮೇಲೂ ಇರುತ್ತೆ. According to this theory, behaviors that are followed by positive reinforcement, rewarding consequences are more likely be repeated, while behavior that are followed by punishment or negative consequences are less likely to be repeated. ಅಂದ್ರೆ ಯಾವ ಬಿಹೇವಿಯರ್ ಇಂದ ನಮಗೆ ಪಾಸಿಟಿವ್, ಓಕೆ, ಬಿಹೇವಿಯರ್ ದಟ್ ಆರ್ ಫಾಲೋಡ್ ಬೈ ಅಂದ್ರೆ ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಮೇನು ನಾವು ನ್ಯಾಚುರಲ್ ಆಗಿ ಮಕ್ಕಳಿಗೆ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ತೋರಿಸ್ತಾ ಇರ್ತೀವಲ್ವಾ, ಲೈಕ್ ನೀನು ಇದನ್ನ ಮಾಡು, ನಾನು ನಿನಗೆ ಚಾಕ್ಲೇಟ್ ಕೊಡ್ತೀನಿ ಅಂತ. ಸೊ ಹೇಗೆ ಅಂತಂದ್ರೆ ನಾವು ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ನ ತೋರಿಸಿದ್ರೆ ಆ ಕಡೆಯಿಂದನೂ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಬರುತ್ತೆ, ಅಂದ್ರೆ ರಿಪೀಟ್ ಆಗುತ್ತೆ, ಮೋರ್ ಲೈಕ್ಲಿ ಟು ಬಿ ರಿಪೀಟೆಡ್. ಅದೇ ನಾವು ಬಿಹೇವಿಯರ್ಸ್ ಅಲ್ಲಿ ಅಥವಾ ಬಿಹೇವಿಯರ್ ಅಲ್ಲಿ ಪನಿಷ್ಮೆಂಟ್ ಅಥವಾ ನೆಗೆಟಿವ್ ರಿಎನ್ಫೋರ್ಸ್ಮೆಂಟ್ ಇದ್ರೆ ಅಥವಾ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಇದ್ರೆ ಅದು ಲೆಸ್ ಲೈಕ್ಲಿ ರಿಪೀಟೆಡ್, ಅದು ನೆಗೆಟಿವ್ ಆಗಿ ನಮಗೆ ವಾಪಸ್ ಕೊಡುತ್ತೆ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ, ಈ ಆಪರೇಟ್ ಕಂಡೀಷನಿಂಗ್ ಅಲ್ಲಿ ಸ್ಪೆಸಿಫಿಕ್ ಕಾನ್ಸಿಕ್ವೆನ್ಸಸ್ ಆರ್ ಅಸೋಸಿಯೇಟೆಡ್ ವಿತ್ ದ ವಾಲಂಟರಿ ಬಿಹೇವಿಯರ್. ಓಕೆ, ಇಲ್ಲಿ ಇವ್ರು ಮಾಡಿರುವಂತ ಎಕ್ಸ್ಪೆರಿಮೆಂಟ್ ಯಾರ ಮೇಲೆ, ಒಂದು ಇಲಿಯ ಮೇಲೆ. ಓಕೆ, ಓಕೆ, ಇದು ನೋಡಿ, ರಿವಾರ್ಡ್ಸ್ ಇಂಟ್ರೊಡ್ಯೂಸ್ಡ್ ಟು ಇನ್ಕ್ರೀಸ್ ಅ ಬಿಹೇವಿಯರ್. ಇಲ್ಲಿ ರಿವಾರ್ಡ್ಸ್ ಗಳನ್ನ ಅಂದ್ರೆ ಮಕ್ಕಳಿಗೆ ಏನಾದ್ರು ಪ್ರೈಸ್ ಸಿಗುತ್ತೆ ಅಥವಾ ಏನೋ ಒಂದು ನಾವು ರಿವಾರ್ಡ್ಸ್ ನ ಇಟ್ರೆ ಅದು ಮಕ್ಕಳ ಬಿಹೇವಿಯರ್ ನ ಪಾಸಿಟಿವ್ ಆಗಿ ಇನ್ಕ್ರೀಸ್ ಮಾಡುತ್ತೆ ಅಂತ. ಓಕೆ, ನೀನ್ ಈ ತರ ಕೆಲಸ ಮಾಡು, ನಿನ್ಗೆ ಇದನ್ನ ಕೊಡ್ತೀನಿ ಅದನ್ನ ಕೊಡ್ತೀನಿ ಅಂತ ಹೇಳ್ತೀವಲ್ವಾ, ಇದು ನೋಡಿ ರಿವಾರ್ಡ್ಸ್. ಓಕೆ, ನೀನ್ ಇದನ್ನ ರೀಚ್ ಮಾಡು, ಇಲ್ಲಿ ಗೋಲ್ ಮಾಡು, ಕ್ಯಾಚ್ ಮಾಡು, ಅದು ಇದು ಅಂತ ನಾವು ಹೇಳ್ತೀವಿ. ಸೊ ಅದು ಮಕ್ಕಳ ಬಿಹೇವಿಯರ್ ನ ಇನ್ಕ್ರೀಸ್ ಮಾಡುತ್ತೆ. ಪನಿಷ್ಮೆಂಟ್ ಇಂಟ್ರೊಡ್ಯೂಸ್ಡ್ ಟು ಡಿಕ್ರೀಸ್ ಅ ಬಿಹೇವಿಯರ್. ಇಲ್ಲಿ ಏನೂ ರಿವಾರ್ಡ್ಸ್ ಇಲ್ಲ, ಅಗೇನ್ ಏನಾದ್ರೂ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಅಂದ್ರೆ ಅದು ಮಕ್ಕಳಲ್ಲಿ ಬಿಹೇವಿಯರ್ಸ್ ನ ಡಿಕ್ರೀಸ್ ಮಾಡುತ್ತೆ ಮತ್ತೆ ನೆಗೆಟಿವ್ ಬಿಹೇವಿಯರ್ಸ್ ಗೆ ಕಾರಣ ಆಗುತ್ತೆ ಅಂತ. ಓಕೆ, ಸೊ ಇದೇ ತರ ನಾವು ಸ್ಕೂಲಲ್ಲಿ ಮಕ್ಕಳ ಜೊತೆಗೂ ಮಾಡಿರ್ತೀವಿ ಅಲ್ವಾ. ಹೇಗೆ ಅಂತ ಅಂದ್ರೆ ಇದರ ಕೀ ಕಾನ್ಸೆಪ್ಟ್ಸ್ ಏನು ಅಂತ ಅಂದ್ರೆ reinforcement increasingly the likelihood of a behavior by providing the positive consequences. ಇಲ್ಲಿ ರಿಎನ್ಫೋರ್ಸ್ಮೆಂಟ್ ಅಂತ ಅಂದ್ರೆ ಅದು ಬಲವರ್ಧನೆ ಅಂತ ಆಗುತ್ತೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬಲವರ್ಧನೆ ಅಂತ. ಸೊ ನಾವು ಹೆಚ್ಚಿನದಾಗಿ ಯಾವ ತರ ರಿಎನ್ಫೋರ್ಸ್ಮೆಂಟ್ ಮಾಡ್ತೀವೋ, ಓಕೆ, ರಿಎನ್ಫೋರ್ಸ್ಮೆಂಟ್ increasingly the likely of the behavior by providing a positive consequences. ಅಂದ್ರೆ ನಾವು ಪಾಸಿಟಿವ್ ಆಗಿರುವಂತ ಪರಿಣಾಮಗಳನ್ನ ಸನ್ನಿವೇಶಗಳನ್ನ ಕೊಟ್ರೆ ಆ ಮಕ್ಕಳು ಪಾಸಿಟಿವ್ ಆಗಿನೇ ಏನ್ ಮಾಡ್ತಾರೆ ಅಂತಂದ್ರೆ ನಮಗೆ ಪಾಸಿಟಿವ್ ಆಗಿ ಬಿಹೇವಿಯರ್ ನ ತೋರಿಸ್ತಾರೆ. ಓಕೆ, ಪಾಸಿಟಿವ್ ಪರಿಣಾಮಗಳಿದ್ರೆ ನಾವು ಒಳ್ಳೆ ದಟ್ ಮೀನ್ಸ್ ನಾವು ಒಳ್ಳೆ ಬಲವನ್ನ ಕೊಟ್ರೆ, ನಾವು ಒಳ್ಳೆ ರಿಎನ್ಫೋರ್ಸ್ಮೆಂಟ್ ನ ಕೊಟ್ರೆ ಅವರು ಪಾಸಿಟಿವ್ ಕಾನ್ಸಿಕ್ವೆನ್ಸ್ ನ ನಮಗೆ ತಂದ್ಕೊಡ್ತಾರೆ, ಒಳ್ಳೆ ಪರಿಣಾಮಗಳನ್ನ ಪಾಸಿಟಿವ್ ಪರಿಣಾಮಗಳನ್ನ ನಮ್ಮ ಮುಂದೆ ತಂದ್ಕೊಡ್ತಾರೆ. ಪನಿಷ್ಮೆಂಟ್ ನ ಕೊಟ್ರೆ ಡಿಕ್ರೀಸಿಂಗ್ ದ ಲೈಕ್ಲಿಹುಡ್ ಆಫ್ ಬಿಹೇವಿಯರ್ ಬೈ ಪ್ರೊವೈಡಿಂಗ್ ಅ ನೆಗೆಟಿವ್ ಕಾನ್ಸಿಕ್ವೆನ್ಸಸ್. ನಾವೇನಾದ್ರೂ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಅಂದ್ರೆ ಅವರ ಬಿಹೇವಿಯರ್ ಅಲ್ಲೂ ನೆಗೆಟಿವ್ ಆಗುತ್ತೆ, ಅವರ ಬಿಹೇವಿಯರ್ ಕೂಡ ಡಿಕ್ರೀಸ್ ಆಗುತ್ತೆ, ಅಗೇನ್ ನಮಗೆ ನೆಗೆಟಿವ್ ಪರಿಣಾಮ, ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಸಿಗುತ್ತೆ. ಓಕೆ, ಶೇಪಿಂಗ್ ಹೇಗೆ ಅಂತಂದ್ರೆ ಗ್ರಾಜುವಲಿ ರಿಎನ್ಫೋರ್ಸಿಂಗ್ ಕ್ಲೋಸರ್ ಅಂಡ್ ಕ್ಲೋಸರ್ ಅಪ್ರಾಕ್ಸಿಮೇಷನ್ ಆಫ್ ಅ ಡಿಸೈರ್ಡ್ ಬಿಹೇವಿಯರ್. ನಾವು ಒಂದೇ ಸತಿ ಪನಿಷ್ಮೆಂಟ್ ಕೊಡೋದ್ಕಿಂತ ಅಥವಾ ಒಂದೇ ಸತಿ ಪಾಸಿಟಿವ್ ಆಗಿ ಮಾಡೋದ್ಕಿಂತ ಗ್ರಾಜುವಲಿ ನಾವು ಶೇಪ್ ಮಾಡಬೇಕು.
ಈಗ ಮಣ್ಣಿನ ಮಡಿಕೆಗಳನ್ನ ಹೇಗೆ ಶೇಪ್ ಕೊಡ್ತಾರೋ ಅದೇ ತರನೇ ಗ್ರಾಜುವಲಿ ರೀಎನ್ಫೋರ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಮಕ್ಕಳಲ್ಲಿ ಬಲವರ್ಧನೆನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಕ್ಲೋಜರ್ ಅಂಡ್ ಕ್ಲೋಜರ್. ಓಕೆ, ಅಪ್ರಾಕ್ಸಿಮೇಷನ್ ಆಫ್ ದ ಡಿಸೈರ್ಡ್ ಬಿಹೇವಿಯರ್. ನಮಗೆ ಬೇಕಾಗಿರುವಂತ ಬಿಹೇವಿಯರ್ನ ಮಕ್ಕಳಿಂದ ನಾವು ಬರೆಸ್ಕೋಬೇಕು ಅಂದ್ರೆ, ಮಕ್ಕಳಲ್ಲಿ ಅದನ್ನ ಬೆಳೆಸ್ಬೇಕು ಅಂತಂದ್ರೆ ನಾವು ಗ್ರಾಜುವಲಿ ಮಕ್ಕಳನ್ನ ಇಂಪ್ರೂವೈಸ್ ಮಾಡ್ತಾ ಹೋಗ್ಬೇಕು. ಶೆಡ್ಯೂಲ್ಸ್ ಆಫ್ ರೀಎನ್ಫೋರ್ಸ್ಮೆಂಟ್, ನಾವು ಶೆಡ್ಯೂಲ್ ಕೊಡ್ತಾ ಹೋಗ್ಬೇಕು ಮಕ್ಕಳಿಗೆ ರೀಎನ್ಫೋರ್ಸ್ಮೆಂಟ್ ಇಂದು. ದ ಪ್ಯಾಟ್ರನ್ ಆರ್ ಶೆಡ್ಯೂಲ್ಸ್ ಅಕಾರ್ಡಿಂಗ್ ಟು ವಿಚ್ ರೀಎನ್ಫೋರ್ಸ್ಮೆಂಟ್ ಈಸ್ ಡಿಲಿವರ್ಡ್, ಕಂಟಿನ್ಯೂಸ್, ಇಂಟರ್ಮಿಟೆಂಟ್, ರೇಷಿಯೋ ಆರ್ ಇಂಟರ್ವಲ್. ಓಕೆ, ಅಂದ್ರೆ ನಾವು ಇದು ಬಲವರ್ಧನೆ ಅಥವಾ ರೀಎನ್ಫೋರ್ಸ್ಮೆಂಟ್ ಅಂತ ಒಂದು ಪಾಸಿಟಿವ್. ಓಕೆನಾ, ಈಗ ಅದು ಕಂಟಿನ್ಯೂಸ್, ನೀನು ಇದೇ ತರ ಓದ್ತಾ ಇರು. ಈಗ ಫಾರ್ ಎಕ್ಸಾಂಪಲ್ ನಾವು ಮಕ್ಕಳಿಗೆ ಕಂಟಿನ್ಯೂಸ್ ಆಗಿ ಎವ್ರಿ ಟೈಮ್ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಾಗ್ಲೂ ವೆರಿ ಗುಡ್ ಪುಟ, ವೆರಿ ಗುಡ್ ಅಂತ ಹೇಳ್ತಾ ಇರ್ಬೇಕು. ಓಕೆ, ಅದಿಲ್ಲ ಅಂತಂದ್ರೆ ಅವಾಗ ಅಂದ್ರೆ ಕೆಲವೊಂದು ಮಕ್ಕಳು, ಅದು ಕೂಡ ಮಕ್ಕಳ ಬಿಹೇವಿಯರ್ ಮೇಲೆ ಇರುತ್ತೆ. ಅದನ್ನೇ ಹೇಳಿದ್ನಲ್ವಾ ಬಿಹೇವಿಯರ್ಸ್ ಮೇಲೆ ಅಂತ. ಕೆಲವೊಂದು ಮಕ್ಕಳಿಗೆ ಪ್ರತಿ ಸತಿ ನಾವು ರೀಎನ್ಫೋರ್ಸ್ಮೆಂಟ್ ಮಾಡ್ಬೇಕಾಗಿರುತ್ತೆ. ಆ ಮಕ್ಕಳು ತುಂಬಾ ಜಾಣರಿರ್ತಾರೆ, ಬಟ್ ನಮ್ಮ ರೀಎನ್ಫೋರ್ಸ್ಮೆಂಟ್ಗೆ ಕಾಯ್ತಾ ಇರ್ತಾರೆ ಅವರು. ಓಕೆ, ಪ್ರತಿ ಸತಿನೂ ಹೇಳ್ಬೇಕಾಗುತ್ತೆ ವೆರಿ ಗುಡ್ ಪುಟ, ವೆರಿ ಗುಡ್, ಸೋ ಸ್ವೀಟ್ ಆಫ್ ಯು, ಯು ಡಿಡ್ ವೆರಿ ವೆಲ್ ಅಂತ ಹೇಳ್ಬೇಕಾಗುತ್ತೆ. ಕೆಲವೊಂದು ಮಕ್ಳಿಗೆ ಆಗಲ್ಲ, ಇಂಟರ್ಮಿಟೆಂಟ್ ಅಂದ್ರೆ ಅವಾಗ ಹೇಳ್ಬೇಕಾಗ್ತಿರುತ್ತೆ. ಓಕೆ, ಅಂದ್ರೆ ಈಗ ಒಂದೆರಡು ದಿನ ಹೇಳಿಲ್ಲಪ್ಪ, ಇವತ್ತೇನೋ ಮಾಡ್ಕೊಂಬಂದ, ಇವತ್ತು ಹೇಳಿದ್ರೆ ಓಕೆ, ಹಿ ವಿಲ್ ಅಕ್ಸೆಪ್ಟ್ ಇಟ್. ಇನ್ನೊಂದು ವಾರ ನಡೆಯುತ್ತೆ ಆ ಮಗುಗೇನು ನಾವು ರೀಎನ್ಫೋರ್ಸ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ. ಇನ್ನೊಂದ್ಸತಿ ರೇಷಿಯೋ ಅಂದ್ರೆ ಅವಾಗ ರೇಷಿಯೋ ವೈಸ್ ಕೊಡ್ಬೇಕಾಗುತ್ತೆ. ಇನ್ನೊಂದು ಕೆಲವು ಬಿಹೇವಿಯರ್ಸ್ ಇಂಟರ್ವಲ್ ಆಗಿ ಕೊಡ್ಬೇಕಾಗುತ್ತೆ. ಇವಾಗ ಒಂದ್ ಸ್ವಲ್ಪ ಕೊಟ್ಟೆ, ಆಮೇಲೆ ಒಂದ್ ಸ್ವಲ್ಪ ಕೊಟ್ಟೆ, ಸೊ ಈ ತರ. ಸೊ ಬಟ್ ಆದ್ರೆ ಇದನ್ನ ಶೆಡ್ಯೂಲ್ ಆಫ್ ರೀಎನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ. ಈ ತರನು ನಡೆಯುತ್ತೆ ನೋಡಿ. ಆಪರೆಂಟ್ ಕಂಡೀಷನಿಂಗ್ ಥಿಯರಿ. ಸೊ ನಮ್ಮ ಫೋರ್ತ್ ಥಿಯರಿ ಬಂದ್ಬಿಟ್ಟು ಇನ್ಸೈಟ್ಫುಲ್ ಲರ್ನಿಂಗ್ ಆರ್ ಗೆಸ್ಟಾಲ್ಟ್ ಥಿಯರಿ ಅಂತಾನು ಕೂಡ ಹೇಳ್ತಾರೆ. ಓಕೆ, ಇನ್ಸೈಟ್ಫುಲ್ ಲರ್ನಿಂಗ್. ಒನ್ ಸೆಕೆಂಡ್. ಸೊ ಈ ಇನ್ಸೈಟ್ಫುಲ್ ಲರ್ನಿಂಗ್ ಅಥವಾ ಗೆಸ್ಟಾಲ್ಟ್ ಥಿಯರಿ ಅಂತ ಹೇಳ್ತಾರಲ್ವಾ, ಇದನ್ನ ಪ್ರಪೋಸ್ ಮಾಡಿದಂಥದ್ದು ನಮ್ಮ ಓಲ್ ಗ್ಯಾಂಗ್ ಅಥವಾ ಉಲ್ಫ್ ಅಂತಾನೆ ಹೇಳ್ಬೋದು, ಅಥವಾ ಉಲ್ಫ್ ಗ್ಯಾಂಗ್ ಕೊಯ್ಲರ್ ಅಂತ, ನಾವು ಕೋಲರ್ ಅಂತಾನೆ ಹೇಳ್ತೀವಿ. ಸೊ ಇಲ್ಲಿ ಇನ್ಸೈಟ್ ಅಂತಂದ್ರೆ ನಿಮಗೆಲ್ಲ ಗೊತ್ತಲ್ವಾ, ಇನ್ಸೈಟ್, ಇನ್ ಅಂತಂದ್ರೆ ಒಳಗೆ, ಸೈಟ್ ಅಂದ್ರೆ ಒಳನೋಟ, ಸಮಥಿಂಗ್ ನಾವು ತುಂಬಾ ಇನ್ನರ್ ಆಗಿ ಜ್ಞಾನಿಗಳಾಗಿ ಚಿಂತನೆ ಮಾಡೋದು ಅನ್ನೋ ತರ ಆಗುತ್ತೆ. ಬಟ್ ಇಲ್ಲೂ ಕೂಡ ಒಂದು ಎಕ್ಸ್ಪೆರಿಮೆಂಟ್ ನಡೀತು, ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್. ನಾವ್ ಇದನ್ನ ಗೆಸ್ಟಾಲ್ಟ್ ಥಿಯರಿ ಅಂತಾನೂ ಕೂಡ ಕರಿತೀವಿ, ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ ಅಂತಾನೂ ಕೂಡ ಕರಿತೀವಿ. ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ ಇನ್ಕ್ಲೂಡಿಂಗ್ ಉಲ್ಫ್ ಗ್ಯಾಂಗ್. ಗೆಸ್ಟಾಲ್ಟ್ ಈಸ್ ದ ಟೀಮ್ ಆಫ್ ಸೈಕಾಲಜಿಸ್ಟ್ಗಳು, ಅವ್ರದಂತ ಥಿಯರಿಗಳು ಬೇರೆ ಇದ್ವು. ಪ್ರಪೋಸ್ಡ್ ಅ ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ ವಿಚ್ ಸಜೆಸ್ಟ್ ದಟ್ ಲರ್ನಿಂಗ್ ಅಕರ್ಸ್ ಥ್ರೂ ಸಡನ್ ಇನ್ಸೈಟ್ಸ್ ಅಂತ. ಅಂದ್ರೆ ಇವರ ಪ್ರಕಾರ ಕಲಿಕೆ ಹೇಗಾಗುತ್ತೆ ಅಂದ್ರೆ ಸಡನ್ ಇನ್ಸೈಟ್ಸ್ ಗಳಿಂದ, ಅಂದ್ರೆ ಆ ಕ್ಷಣಕ್ಕೆ ನಾವು ಯಾವ್ದನ್ನ ತುಂಬಾ ಒಳ ಚಿಂತನೆ ಮಾಡ್ತೀವೋ, ಓಕೆ, ಒಳ ಹೊಕ್ಕು ನೋಡ್ತೀವೋ, ಅದರಿಂದ ಲರ್ನಿಂಗ್ ಆಗುತ್ತೆ. ಆರ್ ರಿಆರ್ಗನೈಸೇಷನ್ ಆಫ್ ಪರ್ಸೆಪ್ಷನ್ and understanding rather than through a gradual process of trial and error. ಸೊ ಇವರು ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ಸ್ವಲ್ಪ ಅಪೋಸ್ ಮಾಡ್ತಾರೆ ಅಂತ ಹೇಳ್ಬೋದು. ನಾವು ಲರ್ನಿಂಗ್ ಹೇಗಾಗುತ್ತೆ ಅಂತಂದ್ರೆ ಆ ಒಂದು ಕ್ಷಣದಲ್ಲಿ ನಮಗೆ ಆದಂತ ಅನುಭವಗಳನ್ನ ಜೋಡಣೆ ಮಾಡ್ಕೊಂತೀವಿ ನಾವು ಅದರಿಂದ, ಅಥವಾ ಆ ಒಂದು ಟೈಮ್ ಅಲ್ಲಿ ನಮಗೆ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಲಿಕ್ಕೆ ಯಾವ ವೇ ಕರೆಕ್ಟ್ ಅನ್ಸುತ್ತೋ ನಾವು ಅದನ್ನ ಡೀಪ್ ಥಿಂಕಿಂಗ್ ಮಾಡ್ತೀವಿ, ಇನ್ಸೈಟ್ಫುಲ್ ಲರ್ನಿಂಗ್ ಮಾಡ್ತೀವಿ. ಅವಾಗ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹೊತ್ತು ಗ್ರಾಜುವಲಿ ಟ್ರಯಲ್ ಅಂಡ್ ಎರರ್ ಮಾಡ್ಕೊಂತ ಕೂರೋದಲ್ಲ ಅಂತ ಇವ್ರು ಹೇಳ್ತಾರೆ. ಸೊ ಇವರು ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ತಗೊಂಡಿದ್ದು ಒಂದು ಚಿಂಪಾಂಜಿನ, ಅದ್ರ ನೇಮ್ ಸುಲ್ತಾನ್ ಅಂತ ಅವರು ಇಟ್ಟಿದ್ರು. Koilu's famous experiment with chimpanzees demonstrated that they could solve complex problems through insightful understanding rather than a blind trial and error. So ಬ್ಲೈಂಡ್ ಆಗಿ ಟ್ರಯಲ್ ಅಂಡ್ ಎರರ್ ಮಾಡೋದ್ಕಿಂತ ಇವ್ರ ಪ್ರಕಾರ ಏನು ಪ್ರಾಬ್ಲಮ್ ಇದೆ ಅದರ ಒಳ ಹೊಕ್ಕು ನೋಡಿದಾಗ, ಓಕೆ, ಅವಾಗ
ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಸೊ ಒಂದು ಚಿಂಪಾಂಜಿನ ಒಂದು ಕಡೆ ಕೂಡ ಹಾಕ್ಬಿಟ್ಟು ಅದಕ್ಕೆ ಹಸಿವೆ ಇರೋ ಚಿಂಪಾಂಜಿನ ಆ ಬನಾನಾನ ಮೇಲ್ ಕಟ್ಟಿದ್ದಾರೆ. ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂತ ಬ್ಲಾಕ್ಸ್ಗಳನ್ನ, ಕೋಲನ್ನ ಈ ತರ ಎಲ್ಲ ಇಟ್ಟಿದ್ದಾರೆ. ಸೊ ಅದು ಟ್ರೈ ಮಾಡುತ್ತೆ. ಟ್ರೈ ಮೀನ್ಸ್ ಫಸ್ಟಿಗೆ ಅದ್ರ ಆಕ್ಷನ್ಸ್ ಇನ್ಸೈಟ್ಫುಲ್ ಲರ್ನಿಂಗ್ ಮಾಡುತ್ತೆ. ಈ ತರ ಸುಮ್ಮನೆ ಎದುರೋದು ಈ ತರದ್ದಲ್ಲ. ಫಸ್ಟ್ ನೋಡಿ, ಅದು ಫಸ್ಟ್ ಬ್ಲಾಕ್ ನ ಇಟ್ಟಿದೆ, ಅವಾಗ ಸಿಗ್ತಾ ಇಲ್ಲ. ಸೆಕೆಂಡ್ ಬ್ಲಾಕ್ ನ ಇಟ್ಟಿದೆ, ಅವಾಗ ಸಿಗ್ತಾ ಇಲ್ಲ. ಅಲ್ಲಿರುವಂತ ಇನ್ಸ್ಟ್ರೂಮೆಂಟ್ ಅನ್ನ ತಗೊಂಡಿದೆ, ಕೋಲನ್ನ. ಆ ಕೋಲಿಂದ ಹೊಡೆದ್ರೆ ಆ ಬನಾನಾಸ್ಗಳು ಕೆಳಗ್ ಬಿತ್ತು. ಸೊ ಈ ತರ ನಮ್ಮ ಅನುಭವವನ್ನ ಕಲೆಕ್ಟ್ ಮಾಡ್ಕೊಂಡು, ಅಂದ್ರೆ ಇದು ಅನುಭವ, ಒಂದಿಟ್ಟೆ ಆಗ್ಲಿಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕು, ಎರಡಿಟ್ಟೆ, ನೆಕ್ಸ್ಟ್ ಏನ್ ಮಾಡ್ಬೇಕು, ಅಲ್ಲಿರೋದನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ನಮ್ಮ ಜ್ಞಾನವನ್ನ ಯೂಸ್ ಮಾಡ್ಕೊಂಡು ನಾವು ಒಳ ಹೊಕ್ಕು ನೋಡಿದಾಗ ಏನಾಗುತ್ತೆ ಅಂತಂದ್ರೆ ಇನ್ಸೈಟ್ಫುಲ್ ಲರ್ನಿಂಗ್ ಆಗುತ್ತೆ. ಸೊ ಇದರ ಕೀ ಎಲಿಮೆಂಟ್ಸ್ ಅಥವಾ ಪ್ರಿನ್ಸಿಪಲ್ಸ್ ನೋಡಿ. ಇನ್ಸೈಟ್, a sudden understanding or recognition, or reorganization of perception that leads to problem solving. ಓಕೆ, ನಾವು ಸಡನ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಲ್ಲೇನ್ ನಡೀತಿದೆ ಅಂತ. ಸುಮ್ಮನೆ ಬ್ಲೈಂಡ್ ಆಗಿ ಟ್ರೈ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದಲ್ಲ. ಅಲ್ಲಿ ಏನಿದೆ, ನಾನು ಏನ್ ಮಾಡ್ಬೇಕು, ಏನ್ ಮಾಡ್ಬೋದು ಅಂತ ಸಡನ್ ಆಗಿ ಆ ಮಕ್ಕಳು ಅಥವಾ ಚಿಂಪಾಂಜಿ ಅಥವಾ ನಾವು ಏನು ತಗೊಂಡಿದೀವೋ ಅದು ಥಿಂಕ್ ಮಾಡ್ಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಮತ್ತೆ ರಿಆರ್ಗನೈಸೇಷನ್ ಆಫ್ ಪರ್ಸೆಪ್ಷನ್, ಹಿಂದೆ ಆಗಿರುವಂತ ಅನುಭವಗಳನ್ನ ಅಥವಾ ಅನುಭವನ ಗ್ಯಾದರ್ ಮಾಡ್ಕೋಬೇಕು, ರಿಆರ್ಗನೈಸ್ ಮಾಡಬೇಕು. ಅದರಿಂದ ಪ್ರಾಬ್ಲಮ್ ಸಾಲ್ವಿಂಗ್ ಆಗುತ್ತೆ ಅಂತ ಇನ್ಸೈಟ್ ಹೇಳುತ್ತೆ. ಪ್ರೊಡಕ್ಟಿವ್ ಥಿಂಕಿಂಗ್ ಮಾಡ್ಬೇಕಿಲ್ಲ, ಸುಮ್ಮನೆ ಅಲ್ಲ, ಯೂಸ್ಫುಲ್ ಆಗುವಂತ ಥಿಂಕಿಂಗ್ ಮಾಡಬೇಕು. ದ ಪ್ರೋಸೆಸ್ ಆಫ್ ರಿಆರ್ಗನೈಸಿಂಗ್ ಅಂಡ್ ರೀಕನ್ಸ್ಟ್ರಕ್ಟಿಂಗ್ ಇನ್ಫಾರ್ಮೇಶನ್ ಟು ಅರೈವ್ ಅಟ್ ದ ಸೊಲ್ಯೂಷನ್. ನಾವು ಸೊಲ್ಯೂಷನ್ ಹತ್ತತ್ರ ಬರಬೇಕು ಅಂದ್ರೆ ಪ್ರೊಡಕ್ಟಿವ್ ಥಿಂಕಿಂಗ್ ಮಾಡಬೇಕು. ಈಗ ಚಿಂಪಾಂಜಿ ಒಂದ್ ಬ್ಲಾಕ್ ಇಟ್ಟು ಸುಮ್ಮನೆ ಎಗರ್ತಾನೆ ಇತ್ತು ಅಂತಂದ್ರೆ ಅದು ಗೊತ್ತಾಗಿರಲಿಲ್ಲ. ಸೊ ಪ್ರೊಡಕ್ಟಿವ್ ಥಿಂಕಿಂಗ್ ಮಾಡಿ ಎರಡನೇ ಬ್ಲಾಕ್ಸ್ ಅನ್ನ ಇಟ್ಕೊಂಡಿದೆ. ರೀಸ್ಟ್ರಕ್ಚರೈಸಿಂಗ್ ಇನ್ಫಾರ್ಮೇಶನ್ ನ ರೀಸ್ಟ್ರಕ್ಚರೈಸ್ ಮಾಡಿ, ರಿಆರ್ಗನೈಸ್ ಮಾಡಿ ನೋಡಬೇಕು. ಅವಾಗ ನಾವು ಸೊಲ್ಯೂಷನ್ಗೆ ಹತ್ರಕ್ಕೆ ಬರ್ತೀವಿ. ಗೆಸ್ಟಾಲ್ಟ್ ಲಾಸ್ ಇನ್ನೊಂದು ಪ್ರಿನ್ಸಿಪಲ್ ದಟ್ ಗವರ್ನ್ ಹೌ ಇಂಡಿವಿಜುವಲ್ ಪರ್ಸೀವ್ and organize visual information into meaningful wholes or patterns. Okay, ಗೆಸ್ಟಾಲ್ಟ್ ಲಾ ಏನ್ ಹೇಳುತ್ತೆ ಅಂತಂದ್ರೆ ಪ್ರಿನ್ಸಿಪಲ್ ದಟ್ ಗವರ್ನ್, ಈ ಪ್ರಿನ್ಸಿಪಲ್ಗಳು ಆಳುತ್ತವೆ ಅಥವಾ ಗವರ್ನ್ ಮಾಡ್ತವೆ ಹೇಗೆ ಇಂಡಿವಿಜುವಲ್ಸ್ ಪರ್ಸೀವ್ ಅಂಡ್ ಆರ್ಗನೈಸ್ ವಿಜುವಲ್ ಇನ್ಫಾರ್ಮೇಶನ್, ಅಂದ್ರೆ ಕಣ್ಣಿಂದ ನೋಡಿರುವಂತ ಇನ್ಫಾರ್ಮೇಶನ್ ನ, ಅನುಭವಗಳನ್ನ ಹೇಗೆ ಪರ್ಸೀವ್ ಮಾಡ್ಕೊಳುತ್ತವೆ, ಹೇಗೆ ಆರ್ಗನೈಸ್ ಮಾಡ್ಕೊಳುತ್ತವೆ ಅಂತ ಈ ಗೆಸ್ಟಾಲ್ಟ್ ಥಿಯರಿ ಹೇಳುತ್ತೆ ಅಥವಾ ಲಾಸ್ ಹೇಳುತ್ತೆ. ಇಂಟು ಮೀನಿಂಗ್ಫುಲ್ ಹೋಲ್ಸ್ ಆರ್ ಪ್ಯಾಟರ್ನ್, ಒಂದು ಪ್ಯಾಟರ್ನ್ ಅಲ್ಲಿ ನೋಡಿ, ನಾವು ಫಸ್ಟ್ ಬ್ಲಾಕ್ ಇಟ್ಕೊಂತು, ಅಲ್ಲಿ ಕಣ್ಣಿಗೆ ಏನಿತ್ತು ಆಬ್ಜೆಕ್ಟ್ಸ್ ಗಳನ್ನ ನೋಡ್ಕೊಂಡು ಅದರ ಅನುಭವಗಳನ್ನ ನೆನಪು ಮಾಡ್ಕೊಂಡು ರಿಆರ್ಗನೈಸ್ ಮಾಡ್ತು. ಅವಾಗ ಗೊತ್ತಾಯ್ತು ಇದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇದು ಅಂತ. ಓಕೆ, ನಾವೊಂದು ಮೀನಿಂಗ್ಫುಲ್ ಪ್ಯಾಟರ್ನ್ ರೆಡಿ ಮಾಡಬೇಕು ಅಂತಂದ್ರೆ ನಾವು ಪರ್ಸೀವ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಎಲ್ಲ ಆರ್ಗನೈಸ್ ಮಾಡಬೇಕು. ನೆಕ್ಸ್ಟ್ ಫೀಲ್ಡ್ ಥಿಯರಿ ಮಾಡಬೇಕು. ಏನು ಅಂತಂದ್ರೆ ದ ಐಡಿಯಾ ದಟ್ ಬಿಹೇವಿಯರ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಟೋಟಾಲಿಟಿ ಆಫ್ ಆನ್ ಇಂಡಿವಿಜುವಲ್ಸ್ ಎನ್ವಿರಾನ್ಮೆಂಟ್ ರಾದರ್ ದ್ಯಾನ್ ಜಸ್ಟ್ ಐಸೋಲೇಟೆಡ್ ಎಲಿಮೆಂಟ್ಸ್. ಸೊ ಇಲ್ಲಿ ಫೀಲ್ಡ್ ಥಿಯರಿ ಏನ್ ಹೇಳುತ್ತೆ ಅಂದ್ರೆ the idea that behavior is influenced by the totality of an individual's environment. Okay, behavior ಅನ್ನೋದು, the idea of behavior is influence ಆಗಿದೆ. Okay, ಯಾರಿಂದ? Okay, by the totality of an individual's environment. ಒಬ್ಬ ಇಂಡಿವಿಜುವಲ್ ನ ಅವ್ರು ಬೆಳೆದಿರೋದು ಸುತ್ತಮುತ್ತ ವಾತಾವರಣದಿಂದ ಇನ್ಫ್ಲೂಯೆನ್ಸ್ ಆಗಿರೋದೇ ಬಿಹೇವಿಯರ್ ಅಂತ ಇವ್ರು ಹೇಳೋದು. ಅದು ಎಕ್ಸಾಕ್ಟ್ ಸುಳ್ಳು ಅಂತಲ್ಲ, ಬಟ್ ಇವ್ರು ಹೇಳ್ತಿರೋ ಥಿಯರಿ ಏನು ಅಂತಂದ್ರೆ ಒಬ್ಬ ಇಂಡಿವಿಜುವಲ್ ಹೇಗೆ ಬೆಳೆದಿರ್ತಾನೋ, ಅವನು ಯಾವ್ಯಾವ ಅನುಭವನ ಗೇನ್ ಮಾಡ್ಕೊಂಡು ಬೆಳೆದಿರ್ತಾನೋ ಅದರಿಂದನೇ ಅವನ ಬಿಹೇವಿಯರ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಅದರಿಂದನೇ ಅವನ ಬಿಹೇವಿಯರ್ ಇರುತ್ತೆ. ಅದನ್ನ ಬಿಟ್ಟು ರಾದರ್ ದ್ಯಾನ್ ಜಸ್ಟ್ ಐಸೋಲೇಟೆಡ್ ಎಲಿಮೆಂಟ್ಸ್, ಅದನ್ನ ಬಿಟ್ಟು
ಯಾವುದೋ ಒಂದು ಐಸೋಲೇಟೆಡ್ ಅಥವಾ ಒಂದೇ ಕಡೆ ಇರುವಂತ ಎಲಿಮೆಂಟ್ಸ್ ಗಳಿಂದ ಅಲ್ಲ ಅಂತ ಅನ್ನೋದು ಈ ಗೆಸ್ಟಾಲ್ಟ್ ಥಿಯರಿ ಅಥವಾ ಇನ್ಸೈಟ್ಫುಲ್ ಲರ್ನಿಂಗ್ ಥಿಯರಿ ಹೇಳುವಂಥದ್ದು. ಐ ಹೋಪ್ ನಿಮಗೆ ಈ 4 ಥಿಯರೀಸ್ಗಳ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇದೇ ಥಿಯರೀಸ್ಗಳ ಮೇಲೆನೆ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಈ ಥಿಯರಿ ಇಂಪ್ಲಿಕೇಶನ್ ಹೇಗಾಗುತ್ತೆ ಲರ್ನಿಂಗು, ಈ ಥರನೇ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ನಾವು ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣವಾ. ಸೊ 25 to 30 ಕ್ವಶನ್ಸ್ ಇದೆ. Let's see. Which theory suggests that learning occurs through a process of trial and error? ಯಾವ ಥಿಯರಿನಪ್ಪ? ಸೊ ಕ್ವಶನ್ ಅಲ್ಲೇ ಆನ್ಸರ್ಸ್ ಇದೆ, ಆಪ್ಷನ್ಸ್ ಅಲ್ಲೇನೆ ಆನ್ಸರ್ ಇದೆ ಅಂತ ಹೇಳ್ತೀರಾ. ಸೊ ಇಟ್ ಇಸ್ ಆಪ್ಷನ್ ನಂಬರ್ ಡಿ, ಥಾರ್ನ್ಡೈಕ್ಸ್ ಟ್ರಯಲ್ ಅಂಡ್ ಎರರ್ ಥಿಯರಿ ಅಲ್ವಾ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ. ಅಕಾರ್ಡಿಂಗ್ ಟು ಥಾರ್ನ್ಡೈಕ್ಸ್ ಲಾ ಆಫ್ ಎಫೆಕ್ಟ್, responses that leads to satisfy consequences are. Okay, responses that leads to satisfy consequences are weakened, strengthened, ignored, replaced. Okay, satisfying consequences ಗಳು ನಮಗೆ ಸಿಕ್ಕರೆ ಅದು ಏನಾಗಿರುತ್ತೆ ಅಂದ್ರೆ ಸ್ಟ್ರೆಂಥನ್ಡ್ ಆಗಿರುತ್ತೆ. ಆಪ್ಷನ್ ನಂಬರ್ ಬಿ. ಥರ್ಡ್ ಒನ್ ನೋಡಿ. ಇನ್ Pavlov's experiment, the ringing of a bell was, it is the unconditioned stimulus, conditioned stimulus, unconditioned response or unconditioned response. ಕಂಡೀಷನ್ ಅನ್ಕಂಡೀಷನ್ಡ್ ಅಂತ ನೀವು ಅದು ಹಾಗೆ ಅನ್ಸುತ್ತೆ. ಎಕ್ಸಾಮ್ಸ್ ಅಂತೂ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ನೋಟ್ಸನ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ಅಥವಾ ಎಕ್ಸ್ಪೆರಿಮೆಂಟ್ನ ಒಂದು ಇಮೇಜಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಇಟ್ ಇಸ್ ಆಪ್ಷನ್ ನಂಬರ್ ಬಿ, ಕಂಡೀಷನ್ಡ್ ಸ್ಟಿಮ್ಯುಲಸ್. ಅದು ಬೆಲ್ ರಿಂಗ್ ಆಗೋದು ಅದು ಕಂಡೀಷನ್ಡ್ ಸ್ಟಿಮ್ಯುಲಸ್, ಅನ್ಕಂಡೀಷನ್ಡ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ. The automatic response elicited by an unconditioned stimulus is known as. Elicited means provoke anta. An automatic response or automatic response provoke ಮಾಡುತ್ತೆ by an unconditioned stimulus. ಅದಕ್ಕೆ ಏನಂತ ಹೇಳ್ತಾರೆ? Conditioned response, unconditioned response, reinforcement, punishment. So it is the option number B, unconditioned response. ಆಟೋಮೆಟಿಕ್ ಆಗಿ ರೆಸ್ಪಾನ್ಸ್ ಬಂದ್ರೆ ನಮಗದು ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಆಗಿರುತ್ತೆ. An operant conditioning, in operant conditioning, increasing the likelihood of behavior by providing a positive consequence is called punishment, reinforcement, shaping, extinction. So ಈ ಆಪರೆಂಟ್ ಕಂಡೀಷನಿಂಗ್ ಥಿಯರಿಯಲ್ಲಿ increasing the likelihood of behavior, okay, likelihood of behavior by providing positive consequences. Positive consequences ನ ಕೊಡೋದು. It is the option number B, reinforcement. ಪಾಸಿಟಿವ್ ಆಗಿದೆ ಅಲ್ವಾ, ಹಾಗಾಗಿ ನೆಗೆಟಿವ್ ಆಗಿದ್ರೆ ಅದು ಪನಿಷ್ಮೆಂಟ್ ಆಗಿರುತ್ತಾಯಿತು. Okay, which principle suggests that behavior followed by punishment or negative consequences are less likely to the repeated? ಯಾವ ಪ್ರಿನ್ಸಿಪಲ್ ಹೇಳುತ್ತೆ? ಓಕೆ, ಬಿಹೇವಿಯರ್ಸ್ ಫಾಲೋಡ್ ಬೈ ಪನಿಷ್ಮೆಂಟ್ ಆರ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಅಂತ, ಆರ್ ಲೆಸ್ ಲೈಕ್ಲಿ ಟು ರಿಪೀಟ್ ಇಟ್. ಲಾ ಆಫ್ ಎಫೆಕ್ಟ್, ಲಾ ಆಫ್ ಎಕ್ಸರ್ಸೈಸ್, ಆಪರೆಂಟ್ ಕಂಡೀಷನಿಂಗ್ ಥಿಯರಿ, ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ. So it is option number C, operant conditioning theory. Okay, behaviors in the punishment, negative consequences, ಇದೆಲ್ಲ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ನಲ್ಲಿ ಬರುವಂತದ್ದು. ಓಕೆ, ನಮ್ಮ 7th ಕ್ವಶನ್ ನೋಡಿ. The
process of gradually reinforcing the process of gradually reinforcing closer and closer approximation of the desired behavior is known as, so it is option number B, shaping ಅಲ್ವಾ. gradually close ಆಗಿ ನಾವು approximations ಗೆ ಬರುವಂತದ್ದು, ಇಟ್ ಇಸ್ ಅ ಶೇಪ್ ಮಾಡುವಂತದ್ದು ನಾವು. according to the Gestalt theory learning occurs trial and error, sudden insight or reorganization of perception, classical conditioning or operant conditioning. So it is option number B again, sudden insights or reorganizations of perception. Then ninth one nodi, Coyle's famous experiment with chimpanzee. Chimpanzee named Sultan anta, okay na. Chimpanzee demonstrated that they could solve problem through classical conditioning, operant conditioning, insightful understanding, trial and error. Chimpanzee try ಮಾಡೋದು insightful understanding ಇಂದ. Okay, option number C. The principle that suggest behavior is influenced by the totality of an individual's environment is known as. Okay, the principle that suggests behavior is influenced by the totality of an individual environment is known as. So it is option number B, field theory. ಅಂದ್ರೆ just ನಾವು ಲಾಸ್ಟ್ ಥಿಯರಿನಲ್ಲಿ ಓದಿದ್ವಿ ಅಲ್ವಾ, so it is the field theory. Okay, 11th one, which law states that the more is connection between stimulus and responses is practiced or repeated, the stronger it becomes. Okay, ಯಾವ ಲಾ ಹೇಳ್ಕೊಡುತ್ತೆ ನಮಗೆ ಅಥವಾ ಹೇಳುತ್ತೆ more connection between a stimulus and responses is practiced or repeated, stronger it becomes. Law of exercise, law of effect, readiness and reinforcement. ಯಾವುದು ಹೇಳುವಂಥದ್ದು? ಇಟ್ ಇಸ್ ಆಪ್ಷನ್ ನಂಬರ್ ಬಿ, ಲಾ ಆಫ್ ಎಕ್ಸಸೈಸಸ್. ಅಲ್ಲೇ ಕೊಟ್ಟಿದಾರಲ್ವಾ, ಪ್ರಾಕ್ಟೀಸ್ ರಿಪೀಟೆಡ್ ಅಂತ ಈ ತರ ಕೊಟ್ಟಿದ್ರೆ ಲಾ ಆಫ್ ಎಕ್ಸಸೈಸಸ್ ಅಂತ ಹೇಳ್ಬಿಡ್ಬೇಕು ನಾವು, ಅಥವಾ ಚೂಸ್ ಮಾಡ್ಬಿಡ್ಬೇಕು. The learned responses or response provoke, elicit or provoke by a conditioned stimulus after conditioning has occurred. Okay, ಅದು ಕಂಡೀಷನ್ಡ್ ಸ್ಟಿಮ್ಯುಲಸ್ ನ ಪ್ರೊವೋಕ್ ಮಾಡುತ್ತೆ, ಕಂಡೀಷನ್ಡ್ ಸ್ಟಿಮ್ಯುಲಸ್ ನ ಆಫ್ಟರ್ ಕಂಡೀಷನಿಂಗ್ ಹ್ಯಾಸ್ ಅಕ್ಕರ್ಡ್ ಈಸ್ ಕಾಲ್ಡ್ ಅನ್ಕಂಡೀಷನ್ಡ್ ರೆಸ್ಪಾನ್ಸ್. ಕಂಡೀಷನ್ ರೆಸ್ಪಾನ್ಸ್, ರಿಎನ್ಫೋರ್ಸ್ಮೆಂಟ್, ಪನಿಷ್ಮೆಂಟ್. ರಿಎನ್ಫೋರ್ಸ್ಮೆಂಟ್ ಪನಿಷ್ಮೆಂಟ್ ಅಂತೂ ಅಲ್ಲ, ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ, ಕಂಡೀಷನ್ಡ್ ರೆಸ್ಪಾನ್ಸ್ ನಮಗೆ ಸಿಗುತ್ತೆ. In operant conditioning, decreasing the likelihood of behavior, okay, by providing negative consequences is called reinforcement, shaping, punishment, extinction. It is option number C, punishment. Punishment ಕೊಟ್ರೆ negative consequences ಗಳು ಕಾರಣ ಆಗುತ್ತೆ ಅಂತ. According to Thorndike's law of readiness, an organism is predisposed to learn certain behavior based on. Law of readiness na prakara, an organism is predisposed to learn certain behaviors is trial and error, biological needs and preparedness, punishment and reinforcement, Gestalt's law. So it is option number B, biological need and
preparedness. Okay. Yes. 15th one, the principle that govern how individual perceives and organize visual information into meaningful or patterns are known as. A principle that govern how individual perceive and organize visual information into meaningful wholes and pattern. Field theory, gestalt theory, productive thinking, law of effect. So it is option number B, gestalt laws in the alva. In classical conditioning, a stimulus that naturally provoke a response without prior learning is called. It is a conditioned stimuli, unconditioned stimuli, conditioned response or unconditioned response. Naturally, okay, a stimuli that naturally provoke a response. Naturally response na ಮಾಡುತ್ತೆ, provoke ಮಾಡುತ್ತೆ response ಮಾಡಲಿಕ್ಕೆ. Without prior learning is called the unconditioned stimuli. Option number B. The process of organizing and reconstructing information to arrive a solution is called. Insight, productive thinking, gestalt laws, field theory. Reorganizing and reconstructing ಅಲ್ಲಿ ನಾವು ನೋಡೋದು productive thinking ನ. Okay, the pattern or schedule according to which reinforcement is delivered in operant conditioning or called. So it is the punishment, shaping, schedule of reinforcement, extinction. So option number C, schedule of reinforcement. Oh sorry, ಇದರಲ್ಲಿ ಆನ್ಸರ್ ಬಂದ್ಬಿಡ್ತು. In classical conditioning, the neutral stimulus that provokes a conditioned response, alva, after being paired with an unconditioned stimulus is called. So it is called the option number B, conditioned stimulus. Which theories suggest that learning occurs through formation of association with between stimuli? ಯಾವ ಥಿಯರಿ ಹೇಳುತ್ತೆ? Which theory? So it is a classical conditioning theory. Option number D. The sudden understanding or reorganization of perception that leads a problem solving is known as, it is a insight. Okay, it is a insight learning theory or insight. According to Thorndike's law of effect, responses that leads to unpleasant consequences are. Thorndike or ಪ್ರಕಾರ law of effect, responses that leads to unpleasant consequences. Unpleasant ಇದ್ರೆ that is option number B, weaken ಇರುತ್ತೆ ಅಲ್ವಾ. 23, the patterns or schedules according to which reinforcement is delivered in operant conditioning can be. The pattern or schedules according to which reinforcement, continuous or intermittent, ratio or interval. So both A and B is the correct answer. So ಹಾಗಾಗಿ option number C. In classical conditioning, the automatic response
provoke by unconditioned stimuli is called. Okay, so it is option number B, unconditioned response. Unconditioned stimuli ಇದ್ರೆ unconditioned response ಬರುತ್ತೆ. According to Gestalt theory, which principle suggests that behavior is influenced by totality of an individual's environment? Gestalt law, field theory, productive thinking, law of effect. Law of effect ಅಂತೂ ಅಲ್ಲ. ಸೊ ಹಾಗಿದ್ರೆ ಮೂರಲ್ಲಿ ಯಾವ್ದಿರ್ಬೋದು? Behavior influenced by totality of an individual. So it is option number B, field theory. Okay, once again ಸ್ವಲ್ಪ ಇದಾಯಿತು. 23 ಇದ್ವಲ್ವ ನಾವು? Yes, 24 ಇದ್ವಿ. ಸೊ ಇಟ್ ಇಸ್ ಅನ್ಕಂಡೀಷನ್ಡ್ ರೆಸ್ಪಾನ್ಸ್ ಆಯ್ತಲ್ವಾ? ಇದು ಆಗಿದೆ ಫೀಲ್ಡ್ ಥಿಯರಿ. ಲಾಸ್ಟ್ ಕ್ವಶನ್ ಅಲ್ಲಿ ಇದ್ವಿ ಅನ್ಸುತ್ತೆ. ಅಕಾರ್ಡಿಂಗ್ ಟು ಗೆಸ್ಟಾಲ್ಟ್ ಥಿಯರಿ, ವಿಚ್ ಪ್ರಿನ್ಸಿಪಲ್ ಸಜೆಸ್ಟ್ ದಟ್ behavior is influenced by totality of an individual? So it is a field theory. Okay, so thank you one and all. I am going to thank you all. I hope ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ. ಪ್ಲಸ್ ನೋಡಿ, ಈ ಥಿಯರಿ ಅಥವಾ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಇನ್ನ ಲೆಂತಿ ಆಗಿರುವಂತ ಕಾನ್ಸೆಪ್ಟ್ ಇದೆ, ಬಟ್ ಆದ್ರೆ ಇದು ರಿವಿಷನ್ ಕ್ಲಾಸ್ ಆಗಿರೋದ್ರಿಂದ 4 ಥಿಯರೀಸ್ಗಳನ್ನ ನಿಮಗೆ ಒಂದೇ ಕ್ಲಾಸ್ ಅಲ್ಲಿ ರಿವೈಸ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಟು ಸ್ಟಡಿ ಮೋರ್, ಪ್ಲೀಸ್ ಡೂ ವಾಚ್ ಲೆಂತಿ ವಿಡಿಯೋಸ್, ಬಟ್ ಇಟ್ ಇಸ್ ಅ ರಿವಿಷನ್ ಕ್ಲಾಸ್. ಸೊ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಕ್ಲಾಸ್ ಆನ್ ಲರ್ನಿಂಗ್, ಥಿಯರೀಸ್ ಆಫ್ ಲರ್ನಿಂಗ್, ಥಿಯರೀಸ್ ಆಫ್ ಡೆವಲಪ್ಮೆಂಟ್. ಓಕೆ, ಥಿಯರೀಸ್ ಆಫ್ ಡೆವಲಪ್ಮೆಂಟ್ ಮೇಲೆ ಕ್ಲಾಸ್ ಇರುತ್ತೆ. Okay, then be ready for that. Thank you one and all for watching this.